ವೀಕ್ಷಕರೆಲ್ಲರಿಗೂ ನಮಸ್ಕಾರ. ರೋಟರಿ ಕ್ಲಬ್ ಮಣಿಪಾಲ ಅರ್ಪಿಸುವಂತಹ ವಿಶೇಷ ಕಾರ್ಯಕ್ರಮ ಸರಣಿ ಸೇವಾ ಸಂಚಯ ರೋಟರಿ ನಿಮಗಾಗಿಗೆ ತಮ್ಮೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇಲ್ಲಿ ತನಕ ನಾವು ನಡ್ಕೊಂಡು ಬಂದಂತಹ ಸಂಚಿಕೆಗಳನ್ನು ನೀವೆಲ್ಲರೂ ಕೂಡ ಗಮನಿಸಿದರೆ ತಮಗೆಲ್ಲರಿಗೂ ಕೂಡ ರೋಟರಿ ಏನು, ರೋಟ್ರಾಕ್ಟ್ ಏನು, ಇಂಟ್ರಾಕ್ಟ್ ಏನು ಇಂಥ ಅನೇಕ ವಿಚಾರಗಳ ಬಗ್ಗೆ ಮಾಹಿತಿಯೂ ಸಿಕ್ಕಿರ್ತದೆ. ಅದರ ಜೊತೆಗೆ ನಾವು ಜನರಲ್ ಆಗಿ ಪಬ್ಲಿಕ್ ಇಂಪಾರ್ಟೆನ್ಸ್ ಇರುವಂತಹ ವಿಷಯಗಳಿರ್ಬೋದು, ಅದರ ಬಗ್ಗೆಯೂ ಕೂಡ ಇಲ್ಲಿಯವರೆಗೆ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಿದ್ದೇವೆ. ಇಲ್ಲೇ ತನಕ ಅನೇಕ ಅತಿಥಿಗಳು ನಮ್ಮನ್ನು ಸೇರಿಕೊಂಡ್ರು. ಅವರೆಲ್ಲರೂ ಕೂಡ ಅವರ ಜೀವನದಲ್ಲಿ ಅವರು ಯಾವ ರೀತಿ ರೋಟರಿಯ ಜೊತೆಗೆ ತೊಡಗಿಸಿಕೊಂಡಿದ್ದಾರೆ ಮತ್ತು ಅವರ ಬೇರೆ ಕೆಲಸಗಳಲ್ಲಿ ಯಾವ ರೀತಿ ತೊಡಗಿಸಿಕೊಂಡಿದ್ದಾರೆ ಇದರ ಬಗ್ಗೆಯೂ ಕೂಡ ಮಾತಾಡ್ತಾ ಹೋದ್ರು. ನಾವು ಹಿಂದಿನ ಸಂಚಿಕೆಗಳಲ್ಲಿ ಒಂದು ರೀತಿ ಚರ್ಚೆ ಮಾಡಿದ ಹಾಗೆ ರೋಟ್ರಾಕ್ಟ್ ಮತ್ತು ಇಂಟ್ರಾಕ್ಟ್ ಅನ್ನೋದು ಅದು ರೋಟರಿಯ ಅಂಗಸಂಸ್ಥೆಯಾಗಿ ನಾವೆಲ್ಲರೂ ಕೂಡ ಕಾಣ್ತೇವೆ. ಅದನ್ನು ಮೊದಲಿಗೆ ರೋಟರಿ ತನ್ನ ಫೆಲೋಶಿಪ್ ಮತ್ತು ಒಂದು ಸರ್ವಿಸ್ನ ಉದ್ದೇಶದಿಂದ ಜಗತ್ತಿನಾದ್ಯಂತ ಕೆಲಸ ಮಾಡ್ತಾ ಇತ್ತು. ಒಂದು ಹಂತದಲ್ಲಿ ಯುವಕರನ್ನು ಕೂಡ ನಾವು ಒಳಗೊಳ್ಳಬೇಕು, ಯುವಕರಲ್ಲಿರುವಂತಹ ಪೊಟೆನ್ಷಿಯಲನ್ನು ನಾವು ಪೂರ್ಣ ರೀತಿಯಲ್ಲಿ ಉಪಯೋಗಿಸಬೇಕು ಮತ್ತು ಅವರಲ್ಲಿರುವಂತಹ ಥಾಟ್ಸನ್ನು ನಾವು ತಗೊಂಡು ಬಂದು ಅದನ್ನು ಸಮಾಜಕ್ಕೆ ಕೊಡುವಂತಾಗಬೇಕು, ಅವರಲ್ಲಿಯೂ ಕೂಡ ಸರ್ವಿಸ್ನ ಒಂದು ಮನೋಭಾವವನ್ನು ವೃದ್ಧಿಸಬೇಕು ಎಂಬ ನಿಟ್ಟಿನಲ್ಲಿ ರೋಟ್ರಾಕ್ಟ್ ಸಂಸ್ಥೆಯನ್ನು ಪ್ರಾರಂಭಿಸ್ತದೆ. ಇದೊಂದು ಯೂತ್ ಪ್ರೋಗ್ರಾಮ್ ಆಗಿ ಬರ್ತದೆ ಮತ್ತು ಇವತ್ತು ಸುಮಾರು ಜಗತ್ತಿನಾದ್ಯಂತ 2 ಲಕ್ಷಕ್ಕಿಂತ ಹೆಚ್ಚಿನ ರೋಟ್ರಾಕ್ಟರ್ಸ್ಗಳನ್ನು ನಾವು ಕಾಣ್ಬೋದಾಗ್ತದೆ. ಅದೇ ರೀತಿ ಇಂಟ್ರಾಕ್ಟ್ನ ವಿಚಾರಕ್ಕೆ ಬಂದರೆ ತುಂಬ ಅರ್ಲಿ ಏಜ್ನಲ್ಲಿ ಅಂದರೆ ಹೈಸ್ಕೂಲ್ ಮತ್ತು PUCಗೆ ಹೋಗುವಂತಹ ಟೈಮಲ್ಲಿ ಇಲ್ಲಿ ಇರುವಂತಹ ಮಕ್ಕಳ ಒಂದು ಪೊಟೆನ್ಷಿಯಲನ್ನು ಕೂಡ ನಾವು ಯೂಸ್ ಮಾಡ್ಕೋಬೇಕು, ಅವರನ್ನು ಕೂಡ ಬೇರೆ ಬೇರೆ ಆಕ್ಟಿವಿಟೀಸ್ಗಳಲ್ಲಿ ಆಕ್ಟಿವ್ ಆಗಿ ತೊಡಗಿಸಿಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ಇಂಟ್ರಾಕ್ಟ್ ಕೂಡ ಪ್ರಾರಂಭವಾಗ್ತದೆ. ಇದರ ಬಗ್ಗೆ ನಾವು ಅನೇಕ ಸಂಚಿಕೆಗಳಲ್ಲಿ ನಾವು ನೋಡಿದ್ದೇವೆ. ನಮ್ಮ ಜೊತೆಗೆ ಅನೇಕ ವ್ಯಕ್ತಿಗಳು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಸೇರಿಕೊಂಡು ಇದರ ಬಗ್ಗೆ ಮಾತಾಡಿದ್ದಾರೆ. ಇವತ್ತಿನ ಸಂಚಿಕೆ ಬಹಳ ವಿಶೇಷವಾಗಿರ್ತದೆ. ಯಾಕಂತ ಹೇಳಿದ್ರೆ ಇದು 2ರ ಕೊಲಾಬ್ರೇಷನ್ ಅನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ನೋಡ್ಬೋದು. ನಮ್ಮ ಜೊತೆಗೆ ಮಹಾಲಸ ಕಿಣಿ ಅವರಿದ್ದಾರೆ. ಇವರು ರೋಟರಿ ಕ್ಲಬ್ ಮಣಿಪಾಲ ಇದರ ಅಂಡರಲ್ಲಿ ಬರುವಂತಹ 7 ರೋಟ್ರಾಕ್ಟ್ ಕ್ಲಬ್ಗಳಿದೆ. ಅಂಡರಲ್ಲಿ 7 ರೋಟ್ರಾಕ್ಟ್ ಕ್ಲಬ್ಗಳು ಬರ್ತದೆ. ಅದರಲ್ಲಿ ರೋಟರಿ ಕ್ಲಬ್ ರೋಟ್ರಾಕ್ಟ್ ಕ್ಲಬ್ ಮಣಿಪಾಲ್ ಸೆಂಟರ್ ಇದರ ಚಾರ್ಟರ್ ಪ್ರೆಸಿಡೆಂಟ್ ಆಗಿ ಸೇವೆಯನ್ನು ಸಲ್ಲಿಸಿದವರು ಮಹಾಲಸ ಕಿಣಿ ಅವರು. ಅದ್ಭುತವಾಗಿ ತಮ್ಮ ಒಂದು ಪ್ರೆಸಿಡೆನ್ಷಿಯಲ್ ಪೀರಿಯಡ್ನಲ್ಲಿ ಅವರು ನಡ್ಕೊಂಡು ಹೋಗಿದ್ದಾರೆ, ಬೇರೆ ಬೇರೆ ಆಕ್ಟಿವಿಟೀಸ್ಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನು ವೃತ್ತಿ ಜೀವನಕ್ಕೆ ಬಂದರೆ ಒಂದು ಬಿಸ್ನೆಸ್ ಅಲ್ಲಿ ಒಳ್ಳೆ ರೀತಿಯಾಗಿ ತೊಡಗಿಸಿಕೊಂಡು ಅಲ್ಲಿಯೂ ಕೂಡ ಅನೇಕ ರೀತಿಯಾಗಿರುವಂತಹ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆಗೆ ಇವರು ಕಾರ್ಯಕ್ರಮದಲ್ಲಿದ್ದಾರೆ. ವಿದ್ಯಾರ್ಥಿ ಜೀವನದಲ್ಲಿ ಇಂಟ್ರಾಕ್ಟ್ ಕ್ಲಬ್ಗಳಲ್ಲಿ ತೊಡಗಿಸಿಕೊಂಡು ಅಲ್ಲಿ ಗುರುತಿಸಿಕೊಂಡು ಮತ್ತು ಪ್ರಸ್ತುತ ಅವರು ರೋಟ್ರಾಕ್ಟ್ ಕ್ಲಬ್ಗಳಲ್ಲಿ ಗುರುತಿಸಿಕೊಂಡವರು. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳೋಣ. ನಮಸ್ಕಾರ. ನಾನು ನಿಮ್ಮ ಹತ್ರ ಮೊದಲು ಪ್ರಶ್ನೆ ಕೇಳುವಂಥದ್ದು, ಇಂಟ್ರಾಕ್ಟ್ನಲ್ಲೂ ಇದ್ರಿ, ರೋಟ್ರಾಕ್ಟ್ನಲ್ಲೂ ಇದ್ರಿ. ಜನರಲ್ ಆಗಿ ನಿಮ್ಮ ಹತ್ರ ನಿಮ್ಮ ಓನ್ ವರ್ಡ್ಸ್ನಲ್ಲಿ ಇದು 2ರನ್ನು ಡಿಫೈನ್ ಮಾಡಿ ಅಂತ ಹೇಳಿದ್ರೆ ಇಂಟ್ರಾಕ್ಟ್ ಮತ್ತು ರೋಟ್ರಾಕ್ಟ್ ಯಾವ ರೀತಿ ಡಿಫೈನ್ ಮಾಡ್ತೀರಿ? ಸೊ ನಿಜ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ನನ್ನ ಫ್ಯಾಮಿಲಿ ಯಾವಾಗಲೂ ರೋಟ್ರಿಯಲ್ಲಿತ್ತು. ನನ್ನ ಅಜ್ಜ ಈ ರೋಟರಿ ಕ್ಲಬ್ ಮಣಿಪಾಲಿದ್ದು ಚಾರ್ಟರ್ ಮೆಂಬರ್ ಆಗಿದ್ರು. ನನ್ನ ತಂದೆ ಕೂಡ ಅದೇ ಕ್ಲಬ್ಬಿದ ಮೆಂಬರ್. ಸೊ ನನಗೆ ರೋಟರಿ ವಿಷಯ ಗೊತ್ತಿತ್ತು. ಇಂಟ್ರಾಕ್ಟ್ ವಿಷಯ ನಾನು ಸ್ಕೂಲಲ್ಲಿರುವಾಗ ಅದಕ್ಕೆ ಜಾಸ್ತಿ ಅಂತ ತಲೆ ಹಾಕ್ಲಿಕ್ಕೆ ಹೋಗಲಿಲ್ಲ. ಇಂಟ್ರಾಕ್ಟ್ ಕ್ಲಬ್ ಅಂತ ಇತ್ತು, ಅದರಲ್ಲಿ ತುಂಬ ಎಲ್ಲ ಆಕ್ಟಿವಿಟೀಸ್ ಮಾಡ್ತಾರಂತ ಗೊತ್ತಿತ್ತು. ಸೊ ಆ್ಯಸ್ ಸೋಷಲ್ ಕಿಡ್ ನಾನು ಸಹ ಹೋಗದೆ ಜಾಯಿನ್ ಆದೆ, ನಾನು ಅದರಲ್ಲಿದ್ದೆ. ಸೊ ಅದರಲ್ಲಿ ನಾವು ಬೇರೆ ಬೇರೆ ಆಕ್ಟಿವಿಟೀಸ್ಗಳನ್ನು ಮಾಡ್ತಿದ್ವಿ, ಆದರೆ ಇದು ಕೂಡ ರೋಟ್ರಿದು ಒಂದು ಪಾರ್ಟ್ ಅಂತ ನನಗೆ ಆಗ ಅಷ್ಟು ಗೊತ್ತಿರಲಿಲ್ಲ. ಸೊ ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ನನಗೆ ಆ ವಿಷಯ ಗೊತ್ತಾದದ್ದು. ಅದೇ ನಾನು ರೋಟ್ರಾಕ್ಟಿಗೆ ಜಾಯಿನ್ ಆಗುವಾಗ ನನಗೆ ಕರೆಕ್ಟಾಗಿ ಗೊತ್ತಿತ್ತು ಏನೆಲ್ಲ ಆಗ್ತದೆ, ಇದರಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಮಾಡ್ತಾರೆ, ಹೇಗೆಲ್ಲ ನಾವು ಅದರಲ್ಲಿ ಪಾರ್ಟ್ ಆಗ್ಬೋದು, ಇಲ್ಲ ಯಾರಿಗೆಲ್ಲ ಹೇಗೆಲ್ಲ ನಾವು ಬೆನಿಫಿಟ್ ಆಗುವ ಹಾಗೆ ಒಂದು ಕೆಲಸ ಮಾಡ್ಬೋದು, ಅದೆಲ್ಲ ಗೊತ್ತಿತ್ತು. ಸೊ ಇಂಟ್ರಾಕ್ಟ್ ಲೈಕ್ ದ ವರ್ಡ್ ಸೇಸ್ ಇಟ್ ಈಸ್ ಮೇನ್ಲಿ ಫಾರ್ ಸೆಲ್ಫ್ ಡೆವಲಪ್ಮೆಂಟ್. ಒಂದು ಸ್ಕೂಲಲ್ಲಿ ಕಲಿಯೋದು ಮಾತ್ರ ಇರಬಾರ್ದು, ಒಂದು ಬೇರೆ ಆಕ್ಟಿವಿಟೀಸಲ್ಲಿ ಕೂಡ ನಾವು ಇನ್ವಾಲ್ವ್ ಆಗಿರಬೇಕು. ಮತ್ತು ನಾವೊಂದು ನಮ್ಮ ಕ್ಲಾಸ್ಮೇಟ್ಸಿಂದ, ನಮ್ಮ ಪಿಯರ್ಸಿಂದ ಹೇಗೆ ಕಲಿಬೇಕು ಅಂತ ನಮ್ಗೆ ಗೊತ್ತಾಗದೆ ನಾವು ಕಲಿತಾ ಇದ್ವಿ. ಸೊ ಅದೊಂದು ಅದರದ್ದು ಸ್ಪೆಷಾಲಿಟಿ. ನಮಗೆ ಗೊತ್ತಾಗದೆ, ಅಟ್ಲೀಸ್ಟ್ ನನಗೆ ಗೊತ್ತಾಗದೆ ನಾವು ಕಲಿತಾ ಇದ್ವಿ. ಬಿಕಾಸ್ ಯಾವಾಗಲೂ ಅದು ಕೂಡ 10th ಎಲ್ಲ ಇಂಪಾರ್ಟೆಂಟ್, ಕಲಿಬೇಕು ಅಂತ ಇರುವಾಗ ಇದೊಂದು ರಿಫ್ರೆಶಿಂಗ್ ಆಕ್ಟಿವಿಟಿ ಆಗಿ ಬರ್ತಾ ಇತ್ತು. ನಮಗೆ ಗೊತ್ತಿಲ್ಲದೆ ನಾವು ತುಂಬ ಎಲ್ಲ ಲೈಫ್ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ತಾ ಇದ್ವಿ. ಹೇಗೆ ಜನರ ಹತ್ರ ಮಾತಾಡ್ಲಿಕ್ಕಿರ್ಬೋದು, ಸ್ಟೇಜ್ ಮೇಲೆ ಹೇಗೆ ಮಾತಾಡ್ಲಿಕ್ಕಿರ್ಬೋದು, ಇಲ್ಲ ಜಸ್ಟ್ ಒಂದು ಬೇರೆಯವರು ಇಂದ ಹೇಗೆ ನಾವು ಏನಾದರೂ ಕಲ್ಕೊಳ್ಬೋದು ಅಂತ. ಸೊ ಇಂಟ್ರಾಕ್ಟಲ್ಲಿ ನಮಗೆ ಇದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್. ಓಕೆ, ನೀವು ಇಂಟ್ರಾಕ್ಟಿಗೆ ಜಾಯಿನ್ ಆಗಿರುವಂಥ ನೀವು ಹೇಳಿದ್ರಿ, ನಿಮ್ಗೆ ಗೊತ್ತಿರಲಿಲ್ಲ ಯಾವ ರೀತಿ ಜಾಯಿನ್ ಆದರೆ ಅಂತ ಹೇಳಿ. ನಿಮ್ಮ ಸ್ಕೂಲಲ್ಲಿ ಯಾವ ರೀತಿ ಒಂದು ಇಂಟ್ರಾಕ್ಟ್ ಕಲ್ಚರ್ ಇತ್ತು, ಶಾಲೆಯಲ್ಲಿ ಕ್ಲಬ್ಸ್ಗಳು ಯಾವ ರೀತಿ ಇತ್ತು, ಮತ್ತು ನಿಮಗೆ ಅದನ್ನು ಸೇರಬೇಕು, ಈಗ ಕ್ಲಬ್ಸ್ಗಳು ಸುಮಾರು ಇರ್ತದೆ ಯೂಶ್ವಲಿ, ಸೊ ನಿಮಗೆ ಅದನ್ನು ಸೇರಬೇಕು ಅಂತ ಯಾಕೆ ಅನಿಸ್ತು?
ಸೊ ನಾನು ಬೇರೆ ಕ್ಲಬ್ಸ್ ಅಲ್ಲಿ ಕೂಡ ಇದ್ದೆ, ಇಕೋ ಕ್ಲಬ್ ಇತ್ತು, ಸೈನ್ಸ್ ಕ್ಲಬ್ ಇತ್ತು. ಸೊ ಅದರಲ್ಲಿ ಕೂಡ ನಾನಿದ್ದೆ, ಮತ್ತೆ ಆಫೀಸ್ ಬ್ಯಾರರ್ ಆಗಿದ್ದೆ, ಪ್ರೆಸಿಡೆಂಟ್ ಆಗಿದ್ದೆ ಎಲ್ಲ. ಸೊ ಇಂಟ್ರಾಕ್ಟ್ ಕ್ಲಬ್ ಅಲ್ಲಿ ಹೇಗಿತ್ತು ಅಂದ್ರೆ ನಾವು ಸುಮಾರೆಲ್ಲ ಆಕ್ಟಿವಿಟೀಸ್, ಇಂಟ್ರೆಸ್ಟಿಂಗ್ ಆಕ್ಟಿವಿಟೀಸ್ ನಡೀತಾ ಇತ್ತು. ಅಂದ್ರೆ ಈಗ ಸೈನ್ಸ್ ಕ್ಲಬ್ ಅಂದ್ರೆ ಗೊತ್ತುಂಟು ಏನೆಲ್ಲ ಆಕ್ಟಿವಿಟೀಸ್ ಆಗ್ತದೆ ಅಂತ, ಸೈನ್ಸ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಇಲ್ಲ ಕಲಿಯೋ ವಿಷಯದಲ್ಲಿ ವೆರಿ ಸ್ಪೆಸಿಫಿಕ್ ಟು ಸೈನ್ಸ್ ನಾವು ಆಕ್ಟಿವಿಟೀಸ್ ಮಾಡ್ತಿದ್ವಿ. ಇಕೋ ಕ್ಲಬ್ ಅಲ್ಲಿ ನಾವು ವಿ ವುಡ್ ಸ್ಪೆಂಡ್ ಟೈಮ್ ಗಾರ್ಡನ್ ಅಲ್ಲಿ, ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ದ ಎಕಾಲಜಿ, ಡೂಯಿಂಗ್ ಸಮಥಿಂಗ್ ಗುಡ್ ಫಾರ್ ದ ಎನ್ವೈರ್ಮೆಂಟ್, ಅದೆಲ್ಲ ಮಾಡ್ತಿದ್ವಿ. ಇಂಟ್ರಾಕ್ಟ್ ಕ್ಲಬ್ ಅಂತ ಕೇಳುವಾಗ ಏನೆಲ್ಲ ಆಕ್ಟಿವಿಟೀಸ್ ಮಾಡ್ತೇವೆ ಅಂತ ಸಡನ್ ಆಗಿ ಗೊತ್ತಾಗುದಿಲ್ಲ. ಬಟ್ ನಾನು MJC ಅಲ್ಲಿ ಕಲ್ತದ್ದು. ಲಾಸ್ಟ್ ವೀಕ್ ಅವ್ರು ಸಹ ಇದ್ರಲ್ಲಿ ಇದ್ರು, ನಿಮ್ಮ ಪ್ರೋಗ್ರಾಮ್ ಅಲ್ಲಿ ಬಂದಿದ್ರು. ಸೊ ಆಗ ಹೇಗಾಗ್ತಿತ್ತಂದ್ರೆ ಎವ್ರಿ ಸ್ಯಾಟರ್ಡೇ ಎವ್ರಿ ಸ್ಯಾಟರ್ಡೇ ಎಲ್ಲ 1 and 2 Saturdays ಏನಾದ್ರೂ ಒಂದು ಆಕ್ಟಿವಿಟೀಸ್ ಆಗ್ತಾ ಇತ್ತು. ಕ್ಲಾಸ್ ರೂಮಲ್ಲೇ ಯಾರೆಲ್ಲ ಮೆಂಬರ್ಸ್ ಇದ್ದಾರೆ, ಕೆಲವು ಸತಿ ಮೆಂಬರ್ಸ್ ಯಾರೆಲ್ಲ ಅಂತ ಸಹ ಡಿಫ್ರೆನ್ಶಿಯೇಟ್ ಮಾಡ್ತಾ ಇರ್ಲಿಲ್ಲ. ಬಿಕಾಸ್ ಅದರಲ್ಲಿ ಒಂದು ಫನ್ ಬೇಸ್ಡ್ ಲರ್ನಿಂಗ್ ಅಂತ ಒಂದು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಿದ್ರು, ಎಲ್ಲರೂ ನಮ್ದೇ ಫ್ರೆಂಡ್ಸ್, ನಮ್ದೇ ಕ್ಲಾಸ್ಮೇಟ್ಸ್ ಇದ್ರು. ಬಟ್ ಆಕ್ಟಿವಿಟೀಸ್ ಹೊಸ ಇರ್ತಿತ್ತು. ಕೆಲವು ಸತಿ ಗೇಮ್ಸ್ ಇರ್ತಿತ್ತು, ಕೆಲವು ಸತಿ ಎಂಟರ್ಟೈನ್ಮೆಂಟ್ ಇರ್ತಿತ್ತು, ಕೆಲವು ಸತಿ ರೊಟೇರಿಯನ್ಸ್ನವ್ರು ಬಂದು ನಮ್ಗೆ ಏನಾದ್ರು ಕಲಿಸ್ತಿದ್ರು. ಕೆಲವು ನಂಗೆ ನೆನಪಿರುವಂತದ್ದು ಪ್ರಾಜೆಕ್ಟ್ಸ್ ಏನಂದ್ರೆ, ಈಗ ನಮ್ದು DG ಆಗೋರು, DG ಡಾಕ್ಟರ್ ರೊಟೇರಿಯನ್ ಡಾಕ್ಟರ್ ಗೌರಿ, ಅವರು ಒಂದಿನ ಸ್ಕೂಲಿಗೆ ಬಂದು ನಮ್ಗೆ ಫಸ್ಟ್ ಏಡ್ ಮತ್ತೆ CPR ಎಲ್ಲ ಕಲಿಸಿದ್ರು. ಸೊ ಆಗ ಕಲಿಯುವಾಗ ಗೊತ್ತಾಗ್ಲಿಲ್ಲ ಅದ್ರದ್ದು ಇಂಪಾರ್ಟೆನ್ಸ್ ಏನು, ಇಲ್ಲ ಯಾಕೆ ಯೂಸ್ ಆಗ್ಬೋದು ಅಂತ. ಬಟ್ ಮುಂದೆ ಹೋಗ್ತಾ ಹೋಗ್ತಾ ನಮ್ಗೊಂದು ಧೈರ್ಯ ಇರ್ತಿತ್ತು, ಓಕೆ ನಮ್ಗೆ ಫಸ್ಟ್ ಏಡ್ ಮಾಡ್ಲಿಕ್ಕೆ ಗೊತ್ತುಂಟು, ಇಲ್ಲ ಏನಾದ್ರೂ ಒಂದು ಯಾರಿಗಾದ್ರೂ ಹೆಲ್ಪ್ ಬೇಕಾದ್ರೆ ಹೇಗೆ ನಾವು ಅದನ್ನ ಸಿಚುವೇಶನ್ ಟ್ಯಾಕಲ್ ಮಾಡ್ಬೋದು. ಆ ರೀತಿಯಲ್ಲಿ ಒಂದಿನ ಒಂದು ಟಾಕ್ ಇತ್ತು, ಸ್ನೇಕ್ ಕ್ಯಾಚರ್ ಒಬ್ರು ಬಂದಿದ್ರು. ಅವ್ರು ಬಂದು ನಮ್ಗೆ ವೆನಮಸ್ ಸ್ನೇಕ್ ಯಾವುದು, ಮತ್ತೆ ವೆನಮಸ್ ಮತ್ತೆ ನಾನ್ ವೆನಮಸ್ ಸ್ನೇಕ್ ಬೈಟ್ ಅನ್ನ ಹೇಗೆ ಗುರುತಿಸಬಹುದು, ಇಲ್ಲ ಇಲ್ಲಿ ಲೋಕಲ್ ಅಲ್ಲಿ ನಮ್ಗೆ ಯಾವ ಟೈಪ್ ಸ್ನೇಕ್ಸ್ ಇದ್ದಾರೆ ಅಂತ ವಿಷಯ ಎಲ್ಲ ತಿಳಿಸಿದ್ರು. ಸೊ ಇಂಥದೆಲ್ಲ ನಮ್ಗೆ ಲೈಫಿಗೆ ಇಂಪಾರ್ಟೆಂಟ್ ಇರುವಂತದ್ದು, ಯೂಸ್ ಆಗುವಂತದ್ದು ಕೆಲವೆಲ್ಲ ಆಕ್ಟಿವಿಟೀಸ್. ಸೊ ಅದೆಲ್ಲ ನಮ್ಗೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಸಿಕ್ಕಿತ್ತು. ಸೊ ಯೂಶುವಲಿ ಏನಂತಾರಂತ ಹೇಳಿದ್ರೆ, ಪರ್ಟಿಕ್ಯುಲರ್ಲಿ ಹೈಸ್ಕೂಲ್ ಮತ್ತು PUC ಅಲ್ಲಿರುವಾಗ ಹೀಗೆ ಇಂಟ್ರಾಕ್ಟ್ ಕ್ಲಬ್ಗಳೆಲ್ಲ ಅಥವಾ ಬೇರೆ ಯಾವುದೋ ಒಂದು ಕ್ಲಬ್ಗಳಲ್ಲಿರುವಂಥದ್ದು ಅದು ಅವರ ಎಜುಕೇಷನ್ಗೆ ಒಂದು ಹಿಂಟ್ರೆನ್ಸ್ ಆಗ್ತದೆ, ಮತ್ತು ಅವರ ಲೈಫಿನ ಒಂದು ಆಕ್ಟಿವಿಟಿಗಳೆಲ್ಲ ಅವರು ಎಲ್ಲೋ ಒಂದು ಕಡೆ ಮೈಮರೆತು ಬೇರೆ ರೀತಿ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಹೋಗ್ತಾರೆ, ಮತ್ತೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಇಂಥದ್ದೆಲ್ಲ ಮಾತುಗಳು ಸಾಮಾನ್ಯವಾಗಿ ಕೇಳ್ತದೆ. ಸೊ ನಿಮ್ಮ ಲೈಫನ್ನು ನೀವು ಕನ್ಸಿಡರ್ ಮಾಡಿದ್ರೆ ಆ ಒಂದು ಇಂಟ್ರಾಕ್ಟಿನ ಆ ಒಂದು ಪೀರಿಯಡ್ ಏನಿತ್ತು, ನೀವು ಕ್ಲಬ್ಬಲ್ಲಿ ಮೆಂಬರ್ ಆಗಿರುವಂಥ ಪೀರಿಯಡ್ ಏನಿತ್ತು, ಅದು ನಿಮ್ಮ ಲೈಫ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡಿದೆ, ನಿಮ್ಮ ಎಜುಕೇಶನ್ ಇಂದ ಹಿಡಿದು ಮತ್ತೆ ಬೇರೆ ಜನರಲ್ ಒಂದು ವೆಲ್ ಬೀಯಿಂಗ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡಿದೆ? ನಂಗೆ ಅನ್ಸೋ ಪ್ರಕಾರ ಎಜುಕೇಶನ್ ನಾವು ಕಲಿಯೋದು ಫಾರ್ ಲೈಫ್. ಎಜುಕೇಶನ್ ನಾವು ಕಲಿಯೋದು ಕೆಲಸ ಸಿಗ್ಲಿಕ್ಕಿರ್ಬೋದು, ಇಲ್ಲ ನಾವು ಫಾರ್ ನಾಲೆಡ್ಜ್, ಫಾರ್ ಅಂಡರ್ಸ್ಟ್ಯಾಂಡಿಂಗ್, ಫಾರ್ ಡೆವಲಪ್ಮೆಂಟ್. ಅದೇ ನಮ್ಗೆ ಥ್ರೂ ಇದು ಸ್ಕಿಲ್ಸ್ ಕೂಡ ಇಸ್ ಈಕ್ವಲಿ ಇಂಪಾರ್ಟೆಂಟ್ ಫಾರ್ ಡೆವಲಪ್ಮೆಂಟ್ ಆಫ್ ಆರ್ ಪರ್ಸನಲ್ ನೇಚರ್ ಇರಲಿ, ಇಲ್ಲ ಫಾರ್ ವರ್ಕ್ ಇರಲಿ, ಯಾವುದಕ್ಕಾದ್ರೂ ಇರಲಿ. ಇಂಥದ್ದು ಸ್ಕಿಲ್ಸ್ ನಮಗೆ ಎಜುಕೇಶನ್ ಮೂಲಕ ಬರ್ಲಿಕ್ಕೆ ಸ್ವಲ್ಪ ಕೆಲವು ಸತಿ ಕಷ್ಟ. ಯಾಕಂದ್ರೆ ಮಾರ್ಕ್ಸ್ ಕನ್ಸಿಡರ್ ಮಾಡೋದು ಎಂತ ಓದಿದ್ದೇವೆ, ಎಂತ ಬರ್ದಿದ್ದೇವೆ, ನಮ್ಗೆ ಎಷ್ಟು ಅರ್ಥ ಆಗಿದೆ, ಅದು ಯಾರು ಇಷ್ಟು ತನಕ ತಿಳ್ಕೊಳ್ಳಿಕ್ಕೆ ಪ್ಯಾರಾಮೀಟರ್ಸ್ ಅಂತ ಮಾಡ್ಲಿಲ್ಲ, ಅದು ನಮ್ಗೆ ಥ್ರೂ ಅಪ್ಲಿಕೇಶನ್ ಬರುದು. ಸೊ ನಮ್ಗೆ ಎಜುಕೇಶನ್ ಒಟ್ಟಿಗೆ ಇಂಥದ್ದು ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರುವಾಗ ಅದಿನ್ನೂ ನಮ್ಮ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ ವಿನ ಅದಕ್ಕೆ ಅಂತ ಹಿಂಡರೆನ್ಸ್ ಬರುದಿಲ್ಲ ಅಂತ ನನ್ನ ಅಭಿಪ್ರಾಯ. ನಾವು ಲಾಸ್ಟ್ ಟೈಮ್ ನಿಮ್ಮ ಸ್ಕೂಲಿಗೆ ಹೋಗಿ ಅಲ್ಲಿನ ಸ್ಟೂಡೆಂಟ್ಸ್ಗಳ ಹತ್ರ ಮಾತಾಡುವಾಗ ಅವರು ಕೆಲವು ಪಾಯಿಂಟ್ಸ್ ಅನ್ನು ಇಟ್ಟರು. ಅಂದ್ರೆ ಇಂಟ್ರಾಕ್ಟ್ ಇಂದ ತುಂಬಾ ಬೇಗ ಅವರು ಒಂದು ಪ್ರೋಗ್ರಾಮ್ ಆರ್ಗನೈಸೇಷನ್ ಕಲಿತಾರೆ, ಒಂದು ಕಾನ್ಫರೆನ್ಸ್ ಹ್ಯಾಂಡಲ್ ಮಾಡ್ಲಿಕ್ಕೆ ಕಲಿತಾರೆ ಅಂತ ಹೇಳಿ. ಸೊ ನಿಮ್ಮ ಆ ಒಂದು ಟೈಮಲ್ಲಿ ನಿಮ್ಮ ಮೋಸ್ಟ್ ಫೇವ್ರೆಟ್ ಮೂಮೆಂಟ್ಸ್ಗಳು, ನಿಮ್ಮ ಮೋಸ್ಟ್ ಫೇವ್ರೆಟ್ ಪ್ರಾಜೆಕ್ಟ್ಸ್ಗಳು ಯಾವುದು? ಇದು ತುಂಬಾ ವರ್ಷದ ಹಿಂದೆ ಆದದ್ದು. ಸೊ ಅವರು ಹೇಗೆ ಪ್ರಾಜೆಕ್ಟ್ ಅನ್ನ ಎಲ್ಲ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ ನಂಗೆ ಸಹ ರೀಸೆಂಟ್ಲಿ ಲಾಸ್ಟ್ ಇಯರ್ ಇಂಟ್ರಾಕ್ಟ್ ಅಸೆಂಬ್ಲಿ ಆಗುವಾಗ ನಂಗೆ ನೋಡ್ಲಿಕ್ಕೆ ಸಿಕ್ಕಿತ್ತು. ಅಂಡ್ ಐ ಫೆಲ್ಟ್ ವೆರಿ ಪ್ರೌಡ್ ದಟ್ ಒಂದು ಕಾಲದಲ್ಲಿ ನಾನ್ ಸಹ ಆ ಕ್ಲಬ್ ಅಲ್ಲಿ ಇದ್ದೆ, ಮತ್ತೆ ನಾವು ಸಹ ಹೀಗೆಲ್ಲ ಆಕ್ಟಿವಿಟೀಸ್ ಮಾಡ್ತಿದ್ವಿ ಅಂತ. ಬಟ್ ಈಗ ಅದರದ್ದು ಸ್ಕೋಪ್ ಇನ್ನೂ ಜಾಸ್ತಿ ಆಗಿದೆ. ನಾವಿರುವಾಗ ನಾ ಹೇಳಿದ ಹಾಗೆ ಇಂಥದೆಲ್ಲ ನಾವು ಚಿಕ್ಕ ಪ್ರಾಜೆಕ್ಟ್ಸ್ ಇದ್ರು, ಇಟ್ ಹ್ಯಾಸ್ ಅನ್ ಇಂಪ್ಯಾಕ್ಟ್ ಆನ್ ಮೈ ಲೈಫ್ ದಟ್ ಐ ರಿಮೆಂಬರ್ ಇಟ್ ಟಿಲ್ ಟುಡೇ. ಖಂಡಿತ ಹಾಗೆ. ಸೊ ಮತ್ತೆ ನಾವು ಎವ್ರಿ ಸ್ಯಾಟರ್ಡೇ ಏನು ಕ್ಲಾಸ್ ರೂಮ್ ಅಲ್ಲಿ ಫ್ರೆಂಡ್ಸ್ ಒಟ್ಟಿಗೆ, ಅಂದ್ರೆ ಕ್ಲಾಸ್ಮೇಟ್ಸೇ ಇದ್ರು ಕೂಡ ಒಂದು ಫನ್ ಆಕ್ಟಿವಿಟಿ ಏನ್ ಮಾಡ್ತಿದ್ವಿ.
ಎಲ್ಲ ನಾವು ನಗಡುದು ಫೇಸಸ್ ಅದು ಜಾಸ್ತಿ ಮೆಮೊರೇಬಲ್ ಅಂತ ಅನಿಸ್ತದೆ. ಓಕೆ, ಸೊ ಇಂಟ್ರಾಕ್ಟ್ ಆಯಿತು. ಇಂಟ್ರಾಕ್ಟ್ ನಿಮ್ಮ ಒಂದು ಸ್ಕೂಲ್ ಲೈಫಲ್ಲಿ ನೀವು ಮುಗಿಸಿ ಬರ್ತೀರಿ. ಅದ ನಂತರ ನೀವು ರೋಟ್ರಾಕ್ಟಿಗೆ ಶಿಫ್ಟ್ ಆಗ್ತೀರಿ. ಸೊ ಇಲ್ಲಿ ಬರುವಾಗ ನೀವು ಆಲ್ರೆಡಿ ಹೇಳಿದ್ರಿ ನಿಮಗೆ ಐಡಿಯಾ ಇತ್ತು ಸ್ವಲ್ಪ ಅದರ ಬಗ್ಗೆ ಅಂತ ಹೇಳಿ. ಸೊ ಪರ್ಟಿಕ್ಯುಲರ್ ಯಾವ ಇನ್ಸಿಡೆಂಟ್ ಅಥವಾ ಏನು ವಿಷಯ ನಿಮ್ಮನ್ನು ಇನ್ಸ್ಪೈರ್ ಮಾಡಿದ್ದು ರೋಟ್ರಾಕ್ಟ್ ಅನ್ನು ಸೇರ್ಲಿಕ್ಕೆ? ಬಿಕಾಸ್ ಎಲ್ಲರೂ ನಮ್ಮ ಫ್ಯಾಮಿಲಿ ಆಕ್ಟಿವ್ಲಿ ರೋಟರಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇತ್ತು ಯಾವಾಗ್ಲೂ. ನನ್ನ ತಂದೆ ದಿವಾಕರ್ ಕಿಣಿ ಅವರು ಕೂಡ ಹಾಗೆ, ಅವ್ರು ಸೈಲೆಂಟ್ ಮೆಂಬರ್ ಬಟ್ ನಮ್ಗೆ ಯಾವಾಗ್ಲೂ ಎನ್ಕರೇಜ್ ಮಾಡ್ತಿದ್ರು ಹೋಗಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ, ಯಾವುದೇ ಕಾಂಪಿಟಿಷನ್ಸ್ ಇರ್ಲಿ. ಮತ್ತೆ ನಮ್ಮ ಕ್ಲಬ್ ಕೂಡ ಹೇಗಂದ್ರೆ ಅದರಲ್ಲಿ ಇರುವ ಎಲ್ಲ ಮೆಂಬರ್ಸ್ ಕೂಡ ತುಂಬಾ ಸಪೋರ್ಟಿವ್ ಮತ್ತೆ ಗೈಡ್ ಮಾಡ್ತಾರೆ. ಪರ್ಸನಲ್ ಆಗಿರ್ಲಿ ಪ್ರೊಫೆಷನಲ್ ಆಗಿರ್ಲಿ ಯಾವುದೇ ಆಸ್ಪೆಕ್ಟಿಗೆ ಕೂಡ ಅವರು ಇಟ್ಸ್ ಲೈಕ್ ಒನ್ ಫ್ಯಾಮಿಲಿ. ಸೊ ಯಾವಾಗ್ಲೂ ಇಂಥ ಸಪೋರ್ಟ್ ಸಿಸ್ಟಮ್ ಇದ್ದ ನಿಮಿತ್ತ ಎಲ್ಲ ರೀತಿಯಲ್ಲಿ ನಂಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಒಂದು ಅಪಾರ್ಚುನಿಟಿ ಸಿಕ್ಕಿತ್ತು. ಎಲ್ಲ ಟೈಪ್ ಆಫ್ ಆಕ್ಟಿವಿಟೀಸ್ ಅಲ್ಲಿ ನಂಗೆ ಒಂದು ಗೈಡ್ ಮಾಡ್ತಿದ್ರು, ಇಲ್ಲ ಇನ್ವಾಲ್ವ್ ಮಾಡ್ತಿದ್ರು. ಸೊ ನಂಗೆ ಸಹ ಅದರಲ್ಲಿ ತುಂಬಾ ಇಂಟ್ರೆಸ್ಟ್ ಬರ್ತಿತ್ತು. ಇದ್ರಲ್ಲಿ ಹೇಗಾಯ್ತು ಅಂದ್ರೆ ರೋಟ್ರಾಕ್ ಜಾಯಿನ್ ಆಗ್ಲಿಕ್ಕಂತ ಪ್ಲಾನ್ ಇರ್ಲಿಲ್ಲ. ಬಟ್ ಲಾಸ್ಟ್ ಇಯರ್ ಡಾಕ್ಟರ್ ಗಿರಿಜಾ ಅವರು ಮತ್ತೆ ಆಗಿನ ಪ್ರೆಸಿಡೆಂಟ್ ಇರ್ಲಿ ಮತ್ತೆ ಎಲ್ಲ ಟೀಮ್ ಮೆಂಬರ್ಸ್ ಎಲ್ಲ ನಮ್ಮ ರೋಟರಿ ಕ್ಲಬ್ ಅಂಡರ್ ಬರುವ ರೋಟ್ರಾಕ್ ಕ್ಲಬ್ಸ್ ಅನ್ನ ಆಕ್ಟಿವ್ ಮಾಡ್ತಿದ್ರು. ಸೊ ಆಕ್ಟಿವ್ ಮಾಡುವ ಟೈಮಲ್ಲಿ ಅವ್ರು ಹೇಳಿದ್ರು ವಿ ನೀಡ್ ಸಮ್ ಯಂಗ್ ಅಂಡ್ ಎನರ್ಜೆಟಿಕ್ ಪೀಪಲ್ ಟು ಟೇಕ್ ಫಾರ್ವರ್ಡ್ ಸಮ್ ಆಫ್ ದ ಇನ್ಆಕ್ಟಿವ್ ಕ್ಲಬ್ಸ್ ಅಂತ. ಆಗ ನಂಗೆ ಹೇಳಿದ್ರು ನೀನು ಒಂದ್ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಕೋ ಇದ್ರಲ್ಲಿ ಅಂತ. ಬಟ್ ನಂಗೆ ಆಗ ಸಹ ಗೊತ್ತಿತ್ತು ಅಂತ ಬಟ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳುವಷ್ಟು ರೆಡಿ ಇದ್ದೇನಾ ಇಲ್ಲ ಅಂತ ಗೊತ್ತಿರ್ಲಿಲ್ಲ. ಬಟ್ ಅದರಲ್ಲಿ ಥಾಟ್ ಹಾಕ್ತಾ ನಾವು ನಮ್ಮ ಕ್ಲಬ್ಬಲ್ಲಿ ರೋಟರಿ ಕ್ಲಬ್ಬಲ್ಲಿ ರೋಟೇರಿಯನ್ಸ್ ಮಕ್ಕಳು ನಾವು ಸುಮಾರು ಜನರಿದ್ದೇವೆ ಅಂಡ್ ನಾವೆಲ್ಲರೂ ಆಕ್ಟಿವ್ ಆಗಿದ್ದೇವೆ. ಸೋಷಿಯಲ್ ಸರ್ವಿಸ್ ಅಲ್ಲಿ ಇರ್ಬೋದು ಇಲ್ಲ ಜಸ್ಟ್ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಎಲ್ಲರೂ ಆಕ್ಟಿವ್ ಆಗಿದ್ದೇವೆ. ಸೊ ಜಸ್ಟ್ ಒಂದು ಥಾಟ್ ಬಂತು ಮಾತಾಡ್ತಾ, ನಾವೇ ಯಾಕೆ ಒಂದು ಕ್ಲಬ್ ಸ್ಟಾರ್ಟ್ ಮಾಡಬಾರ್ದು ಅಂದ್ರೆ ದಿಸ್ ಇಸ್ ವಿತ್ ಕನ್ಸಲ್ಟೇಷನ್ ಫ್ರಮ್ ದ ಸೀನಿಯರ್ ರೋಟೇರಿಯನ್ಸ್. ಜಸ್ಟ್ ಒಂದು ಮಾತಾಡುವಾಗ ನಾವೇ ಯಾಕೆ ನಮ್ದೇ ಒಂದು ಕ್ಲಬ್ ಸ್ಟಾರ್ಟ್ ಮಾಡಬಾರ್ದು ವಿತ್ ದ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಅಂಡ್ ಕಿಡ್ಸ್ ಆಫ್ ಆನೆಟ್ಸ್ ಅಂಡ್ ಜಾನ್ಸ್ ಆಫ್ ರೋಟರಿ ಕ್ಲಬ್ ಆಫ್ ಮಣಿಪಾಲ್ ಅಂತ. ಸೊ ಅದೇ ಥಾಟ್ ಪ್ರಾಸೆಸ್ ಮುಂದೆ ಹೋಗ್ತಾ ನಾವು ಸ್ಟಾರ್ಟ್ ಮಾಡುವಾಗ ಒಂದು ಮಿನಿಮಮ್ 15 ಜನರಾದ್ರೂ ಬೇಕು ಹೇಳಿದ್ರು. ವಿದಿನ್ ನೋ ಟೈಮ್ ನಮ್ಮ ಕ್ಲಬ್ ಇದ್ದೇ ಜನರು ಮತ್ತೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯನ್ನೇ ಒಟ್ಟು ಮಾಡುವಾಗ ನಾವು 20 ಕ್ರಾಸ್ ಆದ್ವಿ. ಸೊ ಹಾಗೆ ನಮ್ದು ಇನ್ಸ್ಟಾಲೇಷನ್ ಮಾಡಿದ್ವಿ ಅಂಡ್ ಒಂದಕ್ಕಿಂತ ಒಂದು ಜನರು ಇಂಟ್ರೆಸ್ಟ್ ತೋರಿಸ್ತಾ ಹೋದ್ರು. ಮತ್ತೆ ನಮ್ಮ ಕ್ಲಬ್ ಅಲ್ಲಿರುವ ಆಲ್ಮೋಸ್ಟ್ 80% ಜನರಿಗೆ ರೋಟರಿ ಅಂದ್ರೆ ಎಂತ ಅಂತ ಗೊತ್ತಿತ್ತು, ಮತ್ತೆ ಎಂತ ಎಲ್ಲ ಆಕ್ಟಿವಿಟೀಸ್ ಮಾಡ್ತಾರಂತ ಗೊತ್ತಿತ್ತು. ಸೊ ರೋಟ್ರಾಕ್ಟ್ ಅನ್ನ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇಲ್ಲ ರೋಟ್ರಾಕ್ಟಿಗೆ ಜಾಯಿನ್ ಆಗುವಾಗ ಅವರನ್ನ ಇನ್ವಾಲ್ವ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಯ್ತು ಪ್ರಾಸೆಸ್. ಸೊ ನೀವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರಾಕ್ಟ್ ಅನ್ನು ನೀವು ಡಿಫೈನ್ ಮಾಡಿದ್ರಿ. ಸೊ ಈಗ ಅದನ್ನೇ ನಾನು ರೋಟ್ರಾಕ್ಟಿಗೆ ಕೇಳ್ತೇನೆ. ಸೊ ಆಫ್ಟರ್ 1.5 years ನೀವು ಅಲ್ಲಿ ವರ್ಕ್ ಮಾಡಿದ್ದೀರಿ. ಸೊ ಈಗ ರೋಟ್ರಾಕ್ಟ್ ಅನ್ನು ಯಾವ ರೀತಿ ನೀವು ಡಿಫೈನ್ ಮಾಡ್ತೀರಿ? ಸೊ ಇಂಟ್ರಾಕ್ಟ್ ಅಲ್ಲಿ 12 to 17 years ಅನ್ನ 12 to 18 years ಕನ್ಸಿಡರ್ ಮಾಡ್ತಾರೆ. ಅದೇ ರೋಟ್ರಾಕ್ಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್. ನಮ್ದು ಪ್ರೀ ಟೀನ್ಸ್ ಮತ್ತೆ ಅರ್ಲಿ ಟೀನ್ಸ್ ಮತ್ತೆ ಟಿಲ್ 18 ನಾವೇನು ಇಂಟ್ರಾಕ್ಟ್ ಅಲ್ಲಿ ಇರ್ತೇವೆ ಅದನ್ನೇ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ರೋಟ್ರಾಕ್ಟಿಗೆ ಬರ್ತೇವೆ. ಅಂಟಿಲ್ ಲಾಸ್ಟ್ ಇಯರ್ ದ ರೂಲ್ಸ್ ಪ್ರಕಾರ 18 to 30 years ರೋಟ್ರಾಕ್ಟ್ ಅಲ್ಲಿ ರೋಟ್ರಾಕ್ಟರ್ಸ್ ಆ ಏಜ್ ಗ್ರೂಪ್ ಅಲ್ಲಿ ಇರಬೇಕು ಅಂತ ಇತ್ತು. ಬಟ್ ಈಗ ಅವರು ಅದನ್ನ ಚೇಂಜ್ ಮಾಡಿ ಏಜ್ ಲಿಮಿಟ್ ಅಪ್ಪರ್ ಏಜ್ ಲಿಮಿಟ್ ಅನ್ನ ತೆಗೆದಿದ್ದಾರೆ. ಸೊ ಇಟ್ಸ್ ಲೈಫ್ ಟೈಮ್ ಮೆಂಬರ್ಶಿಪ್ ತರನೇ ಅದೊಂದು. ಯಾವ ರೀತಿಯಲ್ಲಿ ಅಂದ್ರೆ ಇದು ರೋಟರಿ ಇಂಟರ್ನ್ಯಾಷನಲ್ ಇದ್ದು ರೋಟರಿ ಆರ್ಗನೈಸೇಷನ್ ಇದ್ದು ಒಂದು ಯೂತ್ ವಿಂಗ್. ಇದರಲ್ಲಿ ಇಟ್ ಹೆಲ್ಪ್ಸ್ ಅಸ್ ಶೇಪ್ ಅವರ್ ಸೆಲ್ಸ್ ಬೆಟರ್. ಇದರಲ್ಲಿ ಹಲವಾರು ಆಕ್ಟಿವಿಟೀಸ್ ಇದ್ದಾವೆ. ಯಾವ ರೀತಿಯಲ್ಲಿ ನಾವು ನಮ್ಮನ್ನು ಸೆಲ್ಫ್ ಡೆವಲಪ್ ಮಾಡ್ಬೋದು, ಯಾವ ರೀತಿಯಲ್ಲಿ ಕಮ್ಯುನಿಟಿ ಸರ್ವಿಸಲ್ಲಿ ನಾವು ಇನ್ವಾಲ್ವ್ ಆಗ್ಬೋದು, ಇಲ್ಲ ಯಾವ ರೀತಿಯಲ್ಲಿ ನಾವು ರೋಟ್ರಿದು ಪಾರ್ಟ್ನರ್ ಆಗಿ ನಾವು ಅವರಿಗೆ ಹೆಲ್ಪ್ ಮಾಡ್ಬೋದು ಅವರ ಆಕ್ಟಿವಿಟೀಸಲ್ಲಿ, ಇಲ್ಲ ನಾವು ಸೆಲ್ಫ್ ಡೆವಲಪ್ಮೆಂಟಲ್ಲೇ ನಾವು ಯಾವ ರೀತಿಯೆಲ್ಲ ನಾವು ಏನಾದರೂ ಆಕ್ಟಿವಿಟೀಸ್ ಮಾಡ್ಬೋದು ಇಲ್ಲ ಕಲಿಬೋದು ಅಂತ ನಾವು ರೋಟ್ರಾಕ್ಟ್ ಅಂಡರ್ ಅಲ್ಲಿ ಬರ್ತದೆ. ಓಕೆ. ಸೊ ನೀವು ನನ್ನಿಂದ ಲಾಸ್ಟಿಗೆ ಕೇಳಬೇಕಿತ್ತು ಬಟ್ ಈಗಲೇ ಕೇಳ್ತೇನೆ.
ಇಂಟ್ರಾಕ್ಟ್ ಅಲ್ಲಿ ಇದ್ರಿ, ರೋಡ್ ಟ್ರ್ಯಾಕ್ಟರ್ ಅಲ್ಲಿ ಇದೆ. ಸೊ ಈ ಒಂದು ಲಿಂಕ್ ಅನ್ನು ಯಾವ ರೀತಿ ನೀವು ಡಿಫೈನ್ ಮಾಡ್ತೀರಾ? ಅಂದ್ರೆ ಏನಾದ್ರೂ ಕನೆಕ್ಷನ್ಸ್ ಉಂಟಾ? ಸೊ ಅಲ್ಲಿದ್ದು ನಿಮ್ಗೆ ಇಲ್ಲಿ ಯೂಸ್ ಆಗಿರುವಂತದ್ದು ಅಥವಾ ಆ ಒಂದು ಲಿಂಕ್ ಅನ್ನು ಏನಾದ್ರೂ ಇದ್ರೆ ಅದನ್ನು ಹೇಳ್ಬೋದಾ? ಒನ್ ಆಫ್ ದ ಮೇನ್ ಲಿಂಕ್ಸ್ ನಂಗೆ ಎಂತ ಅನ್ಸ್ತದ ಅಂದ್ರೆ, ನಾವು ಎಲ್ಲದರಲ್ಲಿ ಈ ಇಂಟ್ರಾಕ್ಟ್ ಅಲ್ಲಿ ಇರ್ಬೋದು, ಇಲ್ಲ ರೋಟ್ರಾಕ್ಟ್ ಅಲ್ಲಿ ಇರ್ಬೋದು, ಇಲ್ಲ ಆಸ್ ಅ ಪಾರ್ಟ್ ಆಫ್ ರೋಟರಿ ಫ್ಯಾಮಿಲಿ ನಂಗೆ ಕಲೀಲಿಕ್ಕೆ ಬಂದದಂದ್ರೆ ಲೈಫ್ ಸ್ಕಿಲ್ಸ್. ಲೈಫ್ ಸ್ಕಿಲ್ಸ್ ಅಲ್ಲಿ ಹೇಗೆ ಜನರ ಹತ್ರ ಮಾತಾಡೋದಿರ್ಬೋದು, ಇಲ್ಲ ಕಾನ್ಫಿಡೆನ್ಸ್ ಹೇಗೆ ಬಿಲ್ಡ್ ಮಾಡ್ಬೋದು, ನಾಲೆಜ್ ಹೇಗೆ ಬಿಲ್ಡ್ ಮಾಡ್ಬೋದು, ಕಲಿಯುವುದು ಹೇಗೆ ಅಂತ ಕಲಿಯೋದು ಸಹ ಒಂದು ಕಲೆ. ಸೊ ಅದನ್ನ ನಂಗೆ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಸಿಕ್ಕಿತ್ತು. ಸೊ ಇಂಟ್ರಾಕ್ಟ್ ಅಲ್ಲಿ ಇರಲಿ, ರೋಟ್ರಾಕ್ಟ್ ಅಲ್ಲಿ ಇರಲಿ, ಈಗ ಹೇಳಲಿಕ್ಕೆ ಒಂದು ಇವೆಂಟ್ ಆರ್ಗನೈಸ್ ಮಾಡೋದು ಓವರ್ ನೈಟ್ ಪ್ಲಾನ್ ಮಾಡ್ಬೋದು. ಮುಂಚೆ ಆದರೆ ಜಾಸ್ತಿ ಟೈಮ್ ತಗೊಳ್ತಿತ್ತು, ಇಲ್ಲ ಯಾರನ್ನೆಲ್ಲ ಇನ್ವಾಲ್ವ್ ಮಾಡಬೇಕು, ಹೇಗೆ ಮಾಡಬೇಕು, ಗೆಸ್ಟ್ ಯಾರು, ಇದು ಸೊ ಸುಮಾರು ಚಿಕ್ಕ ಚಿಕ್ಕ ಡಿಸಿಷನ್ಸ್ ಹೋಗ್ತದೆ. ಇಲ್ಲ ಡಿಸೈನ್ ಮಾಡೋದಿರಲಿ, ಇನ್ವಿಟೇಷನ್, ಅದೆಲ್ಲ ಆಕ್ಟಿವಿಟೀಸ್, ಇಲ್ಲ ಯಾರನ್ನ ಕನ್ಸಿಡರ್ ಮಾಡಬೇಕು, ಹೇಗೆ ನಾವೊಂದು ಪ್ಲಾನ್ ಮಾಡಬೇಕು ಪ್ರೋಗ್ರಾಮ್, ಅದೆಲ್ಲ ಆಕ್ಟಿವಿಟೀಸ್ ಫ್ರಮ್ ಅ ಸ್ಮಾಲ್ ಸ್ಕೇಲ್ ಟು ಅ ಲಾರ್ಜ್ ಸ್ಕೇಲ್ ನಾವೆಲ್ಲದರಲ್ಲಿ ಇನ್ವಾಲ್ವ್ ಆದ ನಿಮಿತ್ತ ನಮ್ಗೆ ಅದನ್ನ ಜಾಸ್ತಿ ಈಸಿಲಿ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಮತ್ತೆ ಇದಕ್ಕೆ ಮಾತ್ರ ಸೀಮಿತವಾಗಿ ಇರುವುದಿಲ್ಲ. ನಮ್ಗೆ ಬೇರೆ ಯಾವ್ದಾದ್ರು ಪ್ರೊಫೆಷನಲ್ ಲೈಫಿಗೆ ಇರ್ಬೋದು, ಅಂದ್ರೆ ಬಿಸ್ನೆಸ್ ರಿಲೇಟೆಡ್ ಆಕ್ಟಿವಿಟೀಸ್ ಇರ್ಬೋದು, ಇಲ್ಲ ಬೇರೆ ಯಾವುದು ನಾವು ಸಂಸ್ಥೆಯಲ್ಲಿ ಜಾಯಿನ್ ಆದ್ರೂ ಕೂಡ, ಇಲ್ಲ ನಮ್ಮ ಪರ್ಸನಲ್ ಲೈಫಿಗೆ ಒಂದು ಫಂಕ್ಷನ್ ಮಾಡ್ಬೇಕಾದ್ರೂ ಕೂಡ ಹೇಗೆಲ್ಲ ನಾವು ಒಂದು ಪ್ಲಾನ್ ಮಾಡ್ಬೋದು, ಪ್ರಿಪರೇಷನ್, ಅದನ್ನ ಮತ್ತೆ ಹೇಗೆ ಎಕ್ಸಿಕ್ಯೂಟ್ ಮಾಡ್ಬೋದು, ಇದಕ್ಕೆಲ್ಲ ನಮ್ಗೆ ತುಂಬಾ ಬೆನಿಫಿಟ್ ಆಗ್ತದೆ. ಓಕೆ. ಸೊ ನೀವು ರೋಟ್ರಾಕ್ಟ್ ಕ್ಲಬ್ ಮಣಿಪಾಲ್ ಸೆಂಟರ್ ಇದರ ಚಾರ್ಟರ್ ಪ್ರೆಸಿಡೆಂಟ್. ಸೊ ಚಾರ್ಟರ್ ಪ್ರೆಸಿಡೆಂಟ್ ಆದ ಕೂಡಲೇ ಒಂದು ರೀತಿ ಪ್ರೌಡ್ ಮೂಮೆಂಟ್, ಯಾಕಂದ್ರೆ ಫಾರ್ ಎವರ್ ಅದು ನೆನಪಿಡ್ಕೊಳ್ಳುವಂಥದ್ದು, ಎಲ್ಲರೂ ಕೂಡ ಅದನ್ನು ಮೆನ್ಷನ್ ಮಾಡ್ತಾರೆ. ಅದ್ರ ಜೊತೆಗೆ ಇಟ್ ಕಮ್ಸ್ ವಿತ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಒನ್ ಸೈಡೆಡ್ ಅಲ್ಲ, ನಿಮಗೆ ಯಾವ ರೀತಿ ನೆನಪಿಡ್ಕೊಳ್ತಾರೆ ಅಷ್ಟೇ ರೆಸ್ಪಾನ್ಸಿಬಿಲಿಟೀಸ್ ಬರ್ತದೆ. ಅಂಡ್ ಆ ರೆಸ್ಪಾನ್ಸಿಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಲೈಕ್ ಚಾರ್ಟರ್ ಪ್ರೆಸಿಡೆಂಟ್ ಯಾವ ಕೆಲಸ ಮಾಡ್ತಾರ, ದಟ್ ವಿಲ್ ಗೋ ಅ ಲಾಂಗ್ ವೇ. ಸೊ ಅಲ್ಲಿ ಏನಾದ್ರೂ ಸರಿ ಇಲ್ಲದಿದ್ರೆ ಅದು ಕೊಲ್ಯಾಪ್ಸ್ ಆಗುವಂತ ಚಾನ್ಸಸ್ ಇರ್ತದೆ. ಸೊ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಹೇಗಿತ್ತು? ನೀವು ಆ ಟೈಮಲ್ಲಿ ಯಾವ ರೀತಿ ಒಂದು ಫೀಲ್ ಮಾಡ್ಕೊಂಡ್ರಿ? ನಮಗೆ ನಾನು ಮುಂಚೆ ಹೇಳಿದ ಹಾಗೆ ನಮಗೆ ಸಪೋರ್ಟ್ ಸಿಸ್ಟಮ್ ನಮ್ಮ ರೋಟರಿ ಫ್ಯಾಮಿಲಿಯಿಂದ ತುಂಬಾ ಇತ್ತು. ಮತ್ತೆ ನಮ್ಮ ಟೀಮ್ ಕೂಡ ಹಾಗೆ, ಚಾರ್ಟರ್ ಟೀಮ್ ಏನಿದೆ ನಮ್ದು, ವಿ ವರ್ ಆಲ್ಮೋಸ್ಟ್ 25-28 ಜನರು ಇನ್ಸ್ಟಾಲೇಷನ್ ಆಗುವಾಗ ನಮ್ದು. ಸೊ ಈ ಇಡೀ ಟೀಮ್ ಮತ್ತೆ ರೋಟ್ರಿದು ಟೀಮ್ ನಮಗೆ ಫುಲ್ ಸಪೋರ್ಟ್ ಇತ್ತು. ನನಗೆ, ನನ್ನ ಸೆಕ್ರೆಟರಿ ಇರ್ಬೋದು, ನಮ್ಗೆಲ್ಲರಿಗೆ ಇವರದೆಲ್ಲರದ್ದು ಫುಲ್ ಸಪೋರ್ಟ್ ಇತ್ತು. ಡಾಕ್ಟರ್ ಗಿರಿಜಾ ಇರಲಿ, ರೊಟೇರಿಯನ್ ರೇಣು, ರೊಟೇರಿಯನ್ ಶುಭಾ ಅವರು, ಮತ್ತೆ ರೊಟೇರಿಯನ್ ಪ್ರಶಾಂತ್ ಹೆಗ್ಡೆ, ಅಮಿತ್, ಅವರೆಲ್ಲರದ್ದು ನಮಗೆ ತುಂಬಾ ಸಪೋರ್ಟ್ ಇತ್ತು. ಇದರಿಂದ ನಮ್ಗೆ ಆಗ ಪ್ರೆಸಿಡೆಂಟ್ ಆಗಿದ್ರು, ನಾನು ಚಾರ್ಟರ್ ಪ್ರೆಸಿಡೆಂಟ್ ಆಗಿರುವಾಗ ರೊಟೇರಿಯನ್ ಪ್ರಶಾಂತ್ ಹೆಗ್ಡೆ ಮತ್ತೆ ಶ್ರೀಪತಿ ಅವರು ಪ್ರೆಸಿಡೆಂಟ್ ಸೆಕ್ರೆಟರಿ ಟೀಮ್ ಇದ್ರು. ಸೊ ಅವ್ರು ನಮ್ಗೆ ತುಂಬಾ ಗೈಡ್ ಮಾಡ್ತಿದ್ರು, ನಾವೆಂತ ಎಲ್ಲ ಮಾಡ್ಬೋದು. ಮತ್ತೆ ಗಿರಿಜಾ ಮೇಡಮ್ ನಮ್ದು ಕ್ಲಬ್ ಇದ್ದು ಚೇರ್ಪರ್ಸನ್ ಆಗಿದ್ರು. ಸೊ ಇವರೆಲ್ಲರೂ ನಮಗೆ ಗೈಡ್ ಮಾಡ್ತಿದ್ರು, ನಾವು ಏನೆಲ್ಲ ಪ್ರಾಜೆಕ್ಟ್ಸ್ ಮಾಡ್ಬೋದು. ನಾವು ಸ್ಟಾರ್ಟ್ ಮಾಡಿದ್ದೆ ಪ್ಯಾಂಡಮಿಕ್ ಟೈಮಲ್ಲಿ, 2020 ಲಾಕ್ಡೌನ್ ನಡೀತಾ ಇತ್ತು, ನಮಗೆ ಮೀಟ್ ಆಗ್ಲಿಕ್ಕೆ ಜಾಸ್ತಿ ಅಪಾರ್ಚುನಿಟಿ ಇರಲಿಲ್ಲ. ಬಟ್ ನಾವು ಆದಷ್ಟು ಪ್ರಾಜೆಕ್ಟ್ಸ್ ಅನ್ನ ಆನ್ಲೈನ್ ಅಲ್ಲೇ ಕಂಡಕ್ಟ್ ಮಾಡಿ, ಇದರಲ್ಲಿ ನಮಗೆ ಬೆನಿಫಿಟ್ ಕೂಡ ಇತ್ತು, ಸ್ವಲ್ಪ ಇದು ಸಹ ಇತ್ತು. ಅಂದ್ರೆ ನಮಗೆ ಒನ್ ಆಫ್ ದ ಮೇನ್ ಥಿಂಗ್ಸ್ ದಟ್ ವಿ ಗೆಟ್ ಫ್ರಮ್ ರೋಟ್ರಾಕ್ಟ್ ಇಸ್ ದಟ್ ಇಂಟರಾಕ್ಷನ್. ಮತ್ತೆ ಫೆಲೋಶಿಪ್ ಬಿಲ್ಡ್ ಮಾಡ್ತೇವೆ, ನಾವು ಹೊರಗೆ ಹೋಗ್ಲಿಕ್ಕೆ ಚಾನ್ಸ್ ಇರ್ತದೆ, ಇಲ್ಲ ಏನಾದ್ರೂ ಜಸ್ಟ್ ಒಂದು ಗಮ್ಮತ್ ಮಾಡ್ಲಿಕ್ಕೆ ಸಿಕ್ಕಿ ಕೂತ್ಕೊಂಡು ಮಾತಾಡುವಂಥದ್ದು ಜಾಸ್ತಿ ಆಗ್ಲಿಲ್ಲ. ಬಟ್ ಆನ್ಲೈನ್ ಅಲ್ಲಿ ನಮ್ಗೆ ದೇಶ ವಿದೇಶದಿಂದ ಜನರೊಟ್ಟಿಗೆ ಕನೆಕ್ಟ್ ಆಗ್ಲಿಕ್ಕೆ ಚಾನ್ಸ್ ಸಿಕ್ಕಿತ್ತು. ನಮ್ಮ ಟೈಮಲ್ಲಿ ನಾವು ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್, ಆಗ ಇಡೀ ಡಿಸ್ಟ್ರಿಕ್ಟ್ ಅಲ್ಲಿ ನಮ್ದು ಮಾತ್ರ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿದ್ದು. ನಾವು ಯುಗಾಂಡ ಕ್ಲಬ್ ಒಟ್ಟಿಗೆ ಕನೆಕ್ಟ್ ಆಗಿ ಅವರೊಟ್ಟಿಗೆ ನಾವೊಂದು ಕಲ್ಚರಲ್ ಎಕ್ಸ್ಚೇಂಜ್ ಮಾಡಿದ್ವಿ. ಸೊ ಅವರ ಕಲ್ಚರನ್ನ ನಮಗೆ ತಿಳಿಸಿಕೊಟ್ರು, ನಾವು ನಮ್ಮ ಕಲ್ಚರನ್ನ ಅವರಿಗೆ ಶೋಕೇಸ್ ಮಾಡಿದ್ವಿ. ಸೊ ಇಂಥದೆಲ್ಲ ಆಕ್ಟಿವಿಟೀಸ್ ಮಾಡಿದ್ವಿ. ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಅಂಡರ್ ನಾವು ಹಲವಾರು ರಿಸೋರ್ಸ್ ಪರ್ಸನ್ಸ್ ಅನ್ನ ಕರೆದು ತಂದು ಅವರಿಂದ ಟಾಕ್ಸ್ ಅರೇಂಜ್ ಮಾಡಿದ್ವಿ. ಸೊ ಎಲ್ಲ ಮತ್ತೆ ಆಫ್ ಬೀಟ್ ಟಾಪಿಕ್ಸ್ ಮೇಲೆ, ಅಂದರೆ ನಿಮ್ಗೆ ಏನಾದರೂ ಬಿಸ್ನೆಸ್ ಮಾಡಬೇಕಾ, ಸ್ಟಾರ್ಟಪ್ ಅಲ್ಲಿ ಹೇಗೆ, ಟೆಕ್ನಾಲಜಿ ರಿಲೇಟೆಡ್, ಪ್ರೊಡಕ್ಷನ್ ರಿಲೇಟೆಡ್, ಇಲ್ಲ ಬೇರೆ ಯಾವುದು ಪ್ರೊಫೆಷನಲ್ ಚಾಯ್ಸಸ್ ನೀವು ತಗೊಳ್ಬೋದು ಅದರ್ ದ್ಯಾನ್ ದ ರೆಗ್ಯುಲರ್ ಒನ್ಸ್ ದ್ಯಾಟ್ ವಿ ನೋ ಆಫ್, ಅದರ ಮೇಲೆಲ್ಲ ಮಾಡಿದ್ವಿ. ಮತ್ತು ಕಮ್ಯುನಿಟಿ ಸರ್ವಿಸ್ ಅಂಡರಲ್ಲಿ ನಾವು ಸುಮಾರೆಲ್ಲ ಕ್ಲೀನಿಂಗ್ ಡ್ರೈವ್ಸ್ ಇರ್ಬೋದು, ಅಂಥದ್ದೆಲ್ಲ ಸಹ ಆಕ್ಟಿವಿಟೀಸನ್ನು ಮಾಡಿದ್ವಿ.
ಸೊ ನೀವು ಹೇಳಿದ ಹಾಗೆ ಒಂದು ರೆಸ್ಪಾನ್ಸಿಬಿಲಿಟಿ ಅದು ಚಾರ್ಟರ್ ಪ್ರೆಸಿಡೆಂಟ್ ಆಗುವಂಥದ್ದು. ಸೊ ಒಂದು ಒಳ್ಳೆ ಅಂದರೆ ಈ ಟೀಮ್ ಕೂಡ ಅಷ್ಟೇ ಒಳ್ಳೇದುಂಟು. ಫಸ್ಟ್ ಇಲ್ಲಿ ಬಂದವರು ರೇಷ್ಮಾ ಮತ್ತೆ ಶ್ರವಣ್ ಬಂದಿದ್ರು, ಪ್ರೆಸಿಡೆಂಟ್ ಸೆಕ್ರೆಟರಿ ಟೀಮ್. ಸೊ ಅವ್ರು ತುಂಬಾ ಎಲ್ಲ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಇಯರ್ದು ಪ್ರಾಜೆಕ್ಟ್ಸ್ ಎಲ್ಲ ಕಂಟಿನ್ಯೂ ಮಾಡ್ತಿದ್ದಾರೆ. ನಮ್ದು ಕ್ಲೀನಿಂಗ್ ಡ್ರೈವ್ ಇರ್ಬೋದು, ಇಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಅಂಥದ್ದೆಲ್ಲ ನಾವು ಹಲವಾರು ರೀತಿಯಲ್ಲಿ ನಾವು ಅದನ್ನ ಇನ್ನೂ ಜಾಸ್ತಿ ಒಳ್ಳೆ ರೀತಿಯಲ್ಲಿ ಅವ್ರು ಮಾಡ್ತಿದ್ದಾರೆ, ಇನ್ನೂ ಜಾಸ್ತಿ ಜನರಿಗೆ ರೀಚ್ ಆಗುವ ಹಾಗೆ. ಸೊ ಇದೆಲ್ಲ ನೋಡುವಾಗ ಒಂದು ತುಂಬಾ ಖುಷಿ ಆಗ್ತದೆ. ವೀಕ್ಷಕರೇ, ನಮ್ಮ ಜೊತೆಗೆ ಮಹಾಲಸಾ ಕಿಣಿ ಅವರಿದ್ದಾರೆ. ಇಲ್ಲಿ ತನಕ ಅದ್ಭುತವಾಗಿ ನಮ್ಮ ಹತ್ರ ಮಾತಾಡಿದ್ರು. ಪುಟ್ಟದೊಂದು ವಿರಾಮ ತಗೊಳ್ಳುವ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಬರೋಣ, ಮತ್ತೆ ಅವರ ಜೊತೆ ಮಾತುಕತೆ ಮುಂದುವರಿಸೋಣ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಹಾಲಸಾ ಕಿಣಿ ಅವರಿದ್ದಾರೆ. ಅವರ ಜೊತೆ ಮಾತುಕತೆ ಮುಂದುವರಿಸೋಣ. ಸೊ ನೀವು ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಬಗ್ಗೆ ಒಂದು ಮೆನ್ಷನ್ ಮಾಡಿದ್ರೆ, ಬೇರೆ ಫಾರಿನ್ ಕ್ಲಬ್ ಒಟ್ಟಿಗೆ ಮಾಡಿರುವಂಥದ್ದು. ಸೊ ಸಾಮಾನ್ಯವಾಗಿ ಈಗ ನಮಗೆಲ್ಲ ಕಲ್ಚರಲ್ ಎಕ್ಸ್ಚೇಂಜ್ ಅಂತ ಹೇಳಿದ್ರೆ ಅದು ಮೀಟ್ ಆಗಬೇಕು, ಆಗ ಮಾತ್ರ ಒಂದು ಕಲ್ಚರಲ್ ಎಕ್ಸ್ಚೇಂಜ್ ಆಗುವಂಥದ್ದು ಅಂತ ಇರ್ತದೆ. ಸೊ ಇದು ಆನ್ಲೈನ್ ಅಲ್ಲಿ ಯಾವ ರೀತಿ ಮಾಡಿದ್ರಿ, ಯಾವ ರೀತಿ ಇಂಪ್ಯಾಕ್ಟ್ ಇತ್ತು ಅದರದ್ದು? ಆನ್ಲೈನ್ ಅಲ್ಲಿ ನಾವು ಫಸ್ಟಿಗೆ ಕನೆಕ್ಟ್ ಆಗ್ಲಿಕ್ಕೆ ಒಂದು ಈಸಿ ಆಯ್ತು. ಇನ್ಸ್ಟಾಗ್ರಾಮಲ್ಲೆಲ್ಲ ಅವರೊಟ್ಟಿಗೆ ಮಾತಾಡ್ತಿದ್ವಿ, ಪರ್ಸ್ನಲ್ ಆಗಿ ಸಹ ಕನೆಕ್ಟ್ ಆದ್ವಿ. ಮತ್ತೆ ಅವ್ರಿಗೆ ಜಸ್ಟ್ ಒಂದು ನಾವು ಇದು ಹೇಳಿದ್ವಿ, ನಮ್ಗೆ ಹೀಗೆ ಮಾಡ್ಬೇಕಂತ ಪ್ಲಾನ್ ಉಂಟು, ನೀವು ನಮ್ಮೊಟ್ಟಿಗೆ ಕೊಲಾಬ್ರೇಷನ್ ಮಾಡ್ತೀರಾ ಅಂತ. ಸೊ ಅವ್ರು ತುಂಬಾ ಇಂಟ್ರೆಸ್ಟ್ ಅಲ್ಲಿ ಅವರು ಇನ್ವಿಟೇಷನ್ ಆಕ್ಸೆಪ್ಟ್ ಮಾಡಿದ್ರು. ಅವರದ್ದು ಕರೆಂಟ್ ಪ್ರೆಸಿಡೆಂಟ್ ಯಾರಿದ್ದಾರೆ ಅವರು ಮಾಡುವಂತ ಇಂಟ್ರೆಸ್ಟ್ ತೋರಿಸಿದ್ರು. ಮತ್ತೆ ಒಂದು ಡೇಟ್ ಪ್ಲಾನ್ ಮಾಡಿ ನಾವು ಎಂತೆಲ್ಲ ಆಕ್ಟಿವಿಟೀಸ್ ಅದರಲ್ಲಿ ಅವ್ರಿಗೆ ತೋರಿಸ್ಬೋದು. ಬಿಕಾಸ್ ಇಂಡಿಯಾ ಇಸ್ ವೆರಿ ವಾಸ್ಟ್. ಹಾಗೆ ಅವರಿಗೆ ಯುಗಾಂಡ ಮತ್ತೆ ಅವರದ್ದು ಹಲವಾರು ಟ್ರೈಬಲ್ ಕಲ್ಚರ್ಸ್ ಅಂತ ಉಂಟು, ಒಂದು ದಿನದಲ್ಲಿ ತೋರಿಸುವಂಥದ್ದಲ್ಲ ಅಂತ ಅವ್ರು ಸಹ ಹೇಳಿದ್ರು, ನಾವು ಸಹ ಹೇಳಿದ್ವಿ. ಬಟ್ ನಾವೆಂತ ಮಾಡಿದ್ವಿ, ನಾವು ಡಿಸ್ಕಸ್ ಮಾಡಿದ್ವಿ ಎಂತ ಮೇನ್ ಪಾಯಿಂಟ್ಸ್ ಉಂಟು, ಅಟ್ಲೀಸ್ಟ್ ಫಾರ್ ಅ ಸ್ಟಾರ್ಟರ್ ನಮ್ದು ಎಂತ ಮೇನ್ ಪಾಯಿಂಟ್ಸ್ ಉಂಟು. ಸೊ ನಾವು ಸ್ಮಾಲ್ ಬ್ರೀಫ್ ಅಬೌಟ್ ಇಂಡಿಯಾ, ಮತ್ತೆ ಕ್ಲೋಸ್ ಬರ್ತಾ ಹೋದ್ವಿ ಕರ್ನಾಟಕ, ಉಡುಪಿ, ಮಣಿಪಾಲ್. ಸೊ ಒಂದು ಝೂಮ್ಡ್ ಇನ್ ಪಿಕ್ಚರ್ ತರ ನಾವು ಬ್ರಾಡ್ ವ್ಯೂ ಇಂದ ವೆರಿ ಸ್ಪೆಸಿಫಿಕ್ ಟು ಮಣಿಪಾಲ್ ನಾವು ಅವರಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಅವರಿಗೆ ನಮ್ಮ ಡ್ಯಾನ್ಸ್ ಕಲಿಸಿದ್ವಿ ಲೈವ್ ಆನ್ಲೈನ್ ಅಲ್ಲಿ, ಬಾಲಿವುಡ್ ಸಾಂಗ್ ಹಾಕಿ ಅವರಿಗೆ ಒಂದೆರಡು ಸ್ಟೆಪ್ಸ್ ಅನ್ನ ಕಲಿಸಿದ್ವಿ, ಅವ್ರು ಸಹ ಮಾಡಿದ್ರು. ಮತ್ತೆ ಅವರ ಕಲ್ಚರ್ ಮತ್ತೆ ಫುಡ್ ಅನ್ನ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ನಾವು ಸಹ ಡಿಸ್ಕಸ್ ಮಾಡಿದ್ವಿ, ಅಂದ್ರೆ ಕಲ್ಚರ್ ನಾವು ಟಿವಿಯಲ್ಲಿ ಅಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಕೂತ್ಕೊಂಡು ನೋಡೋದಾದ್ರೆ ಖಾಲಿ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನಾವು ತೆಗೆದು ನೋಡ್ಬೋದು. ಸೊ ಬಟ್ ಅದು ಕನೆಕ್ಷನ್ ನಮ್ದೆಂತ ಬಿಲ್ಡ್ ಆಯ್ತು. ಅವ್ರು ನಮ್ಗೆ ಸ್ಪೆಸಿಫಿಕ್ ಡೀಟೇಲ್ಸ್ ಹೇಳಿದ್ರು, ಎಂತ ಸಿಗ್ನಿಫಿಕೆನ್ಸ್ ಆ ಕಲ್ಚರ್ ಇದ್ದು, ಇಲ್ಲ ಆ ಟ್ರೈಬ್ ಇದೆ ಎಂತ ಕಲ್ಚರ್ ಅಂತ. ಸೊ ಚಾನ್ಸ್ ಇದ್ರೆ ಒಂದ್ಸತಿ ವಿಸಿಟ್ ಮಾಡುವ ಅಂತ ಸಹ ಒಂದು ಇದುಂಟು ನಮ್ಗೆ, ಅವರಿಗೆ ಕೂಡ ನಮ್ಗೆ ಕೂಡ. ಸೊ ಅಂತದೊಂದು ಕನೆಕ್ಷನ್ ಬಿಲ್ಡ್ ಆಗಿದೆ ನಮ್ದೀಗ. ಸೊ ನೀವು ಆವಾಗ ಹೇಳಿದ್ರಿ ಯಾರೆಲ್ಲ ರೋಟ್ರಿಗೆ ಸೇರ್ಬೋದು ಅಂತ ಹೇಳಿದಾಗ, ನೀವು 18 ಇಯರ್ಸ್ ಒಂದು ಮಿನಿಮಮ್ ಏಜ್, ಸೊ ಮ್ಯಾಕ್ಸಿಮಮ್ ಏಜ್ ಈಗ ಇಲ್ಲ ಅಂತ ಹೇಳಿದ್ರೆ, ಇದನ್ನು ಬಿಟ್ಟು ಬೇರೆ ಏನಾದ್ರೂ ಕ್ರೈಟೀರಿಯಾ ಫುಲ್ಫಿಲ್ ಮಾಡಬೇಕು ಅಂತ ಇರ್ತದ, ಅಥವಾ ಯಾವುದೇ ಒಂದು ಪರ್ಟಿಕ್ಯುಲರ್ ಪ್ರೊಫೆಷನ್ ಅಥವಾ ಸ್ಟೂಡೆಂಟ್ಸ್ ಸೇರ್ಬೇಕು ಅಂತ ಏನಾದ್ರು ರೂಲ್ಸ್ ಗಳು ಉಂಟು, ಅದು ಯಾರು ಸೇರ್ಬೋದು? ಇದರಲ್ಲಿ 2 ಟೈಪ್ ಕ್ಲಬ್ ಇರ್ತದೆ ರೋಟ್ರಾಕ್ಟ್ ಅಲ್ಲಿ. ಒಂದು ಕಮ್ಯುನಿಟಿ ಬೇಸ್ಡ್ ಕ್ಲಬ್, ಒಂದು ಇನ್ಸ್ಟಿಟ್ಯೂಷನ್ ಬೇಸ್ಡ್ ಕ್ಲಬ್. ಇನ್ಸ್ಟಿಟ್ಯೂಷನ್ ಬೇಸ್ಡ್ ಕ್ಲಬ್ ಅನ್ನ ಜಾಸ್ತಿ ಇನ್ಸ್ಟಿಟ್ಯೂಟ್ ಇದು ಒಂದು ಪಾರ್ಟ್ ಆಗಿರ್ತದೆ. ಆ ಇನ್ಸ್ಟಿಟ್ಯೂಟ್ ಜನರೇ ಅದರದ್ದು ಮೆಂಬರ್ಸ್ ಆಗಿರ್ತಾರೆ. ವೆರಸ್ ಕಮ್ಯುನಿಟಿ ಬೇಸ್ಡ್ ಕ್ಲಬ್ ಅಲ್ಲಿ ಯಾರು ಸಹ ಅದರಲ್ಲಿ ಜಾಯಿನ್ ಆಗ್ಬೋದು. ಎರಡಕ್ಕೂ ಕೂಡ ಅದರದ್ದು ಬೆನಿಫಿಟ್ಸ್ ಮತ್ತೆ ಇದಿರ್ತದೆ, ಏನಾದರೂ ಒಂದು ಡ್ರಾಬ್ಯಾಕ್ ಟೈಪ್. ಜಾಸ್ತಿ ಬೆನಿಫಿಟ್ಸೇ ಅದರಲ್ಲಿ. ಏನು ಹೇಳ್ಬೋದು ಅಂದರೆ, ಇನ್ಸ್ಟಿಟ್ಯೂಷನ್ ಬೇಸ್ ಕ್ಲಬ್ಬಲ್ಲಿ ಅವರು ಡೈರೆಕ್ಟ್ ಆಗಿ ಕಾಲೇಜಿಗೆ ಒಂದು ರೌಂಡ್ ಆಫ್ ರಿಪೋರ್ಟಿಂಗ್ ಇರ್ತದೆ, ಇಲ್ಲ ಮತ್ತೆ ರೋಟ್ರಿ ಕ್ಲಬ್ ಅವರದ್ದು ಪೇರೆಂಟ್ ಕ್ಲಬ್, ಸ್ಪಾನ್ಸರ್ ಕ್ಲಬ್ ಯಾರು ಇರ್ತಾರೆ ಅವ್ರು ಇರ್ತಾರೆ. ವೆರಾಸ್ ಕಮ್ಯುನಿಟಿ ಬೇಸ್ ಕ್ಲಬ್ಬಲ್ಲಿ ಡೈರೆಕ್ಟ್ ರೋಟ್ರಿ ಕ್ಲಬ್ ಅಂಡರ್ ಬರ್ತದೆ. ಇಲ್ಲ ಈಗ ದರ್ ಇಸ್ ಅನ್ ಆಪ್ಷನ್, ರೋಟ್ರಾಕ್ ಕ್ಲಬ್ನವರು ಅವರೇ ಆಗಿ ಒಂದು ಸ್ಟಾರ್ಟ್ ಮಾಡ್ಬೋದು, ಅದು ಕೂಡ ಒಂದು ಆಪ್ಷನ್ ಇರ್ತದೆ. ರಿಪೋರ್ಟಿಂಗ್ ಇರ್ತದೆ ಅವರಿಗೆ? ಇಲ್ಲ, ಅವರದೇ ರೋಟ್ರಿ ಇಂಟರ್ನ್ಯಾಷನಲ್ ಗೆ ಹಾಗೆ ಹಾಗೆ.
ಓಕೆ, ಸೊ ಈಗ ನೀವು ಹೇಳಿದ್ರಿ ನಿಮ್ಮ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಹೇಳಿದ್ರಿ. ಸೊ ನೀವು ಈಗ ಪ್ರೊಫೆಷನಲ್ ಆಗಿದ್ದೀರಿ. ಸೊ ಈ ಟೈಮಲ್ಲಿ ನಿಮಗೆ ಆ ಒಂದು ರೋಟ್ರಿಯ ಒಡನಾಟ ಯಾವ ರೀತಿ ನಿಮ್ಮ ಲೈಫಿಗೆ ಹೆಲ್ಪ್ ಮಾಡಿತು ಮತ್ತು ಹೇಗೆ ನೀವು ಒಂದು ಮ್ಯಾನೇಜ್ ಮಾಡ್ತೀರಿ? ಯಾಕಂದ್ರೆ ನಿಮ್ಮ ಒಂದು ಕಡೆ ಪ್ರೊಫೆಷನ್ ಉಂಟು, ಇನ್ನೊಂದು ಕಡೆ ರೋಟ್ರಾಕ್ಟ್ ಉಂಟು. ಸೊ ಇದು ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಿದೆ ಮತ್ತು ಹೇಗೆ ನೀವು ಆ ಎರಡನ್ನು ಕೂಡ ಮ್ಯಾನೇಜ್ ಮಾಡ್ತೀರಿ? ನನಗೆ ಒಂದು ಬ್ಲೆಸ್ಸಿಂಗ್ ಅಂತ ಹೇಳ್ಬೋದಂದ್ರೆ, ನನಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಉಂಟು ಅದೇ ನನ್ನ ಪ್ರೊಫೆಷನ್ ಆಗಿ ನಾನು ಮಾಡ್ಕೊಂಡಿದ್ದೇನೆ. ಅಟ್ ದ ಸೇಮ್ ಟೈಮ್ ನಂದು ಎಕ್ಸ್ಟ್ರಾ ಆಕ್ಟಿವಿಟೀಸಲ್ಲಿ ಅಂತ ಇಂಟ್ರೆಸ್ಟ್ ಉಂಟು, ಇಲ್ಲ ಸೋಷಲ್ ಆಕ್ಟಿವಿಟೀಸಲ್ಲಿ ಅಂತ ಇಂಟ್ರೆಸ್ಟ್ ಉಂಟು. ಅದು ನನಗೆ ರೋಟ್ರಾಕ್ಟ್ ಮೂಲಕ ನನಗೆ ಮಾಡಲಿಕ್ಕೊಂದು ಅವಕಾಶ ಉಂಟು. ಸೊ ಎರಡು ಕೂಡ ನನಗೆ ಇಂಟ್ರೆಸ್ಟ್ ಇದ್ದು ನಾನು ಮಾಡುವ ನಿಮಿತ್ತ ನನಗೆ ಅದೊಂದು ಎಕ್ಸ್ಟ್ರಾ ಆಕ್ಟಿವಿಟಿ ಇಲ್ಲ ಟೈಮ್ ಕನ್ಸ್ಯೂಮಿಂಗ್ ಅಂತ ಫೀಲಿಂಗ್ ಬರೋದಿಲ್ಲ. ಮತ್ತೆ ನನ್ನ ಅಜ್ಜ ಇರ್ಬೋದು, ತಂದೆ ಇರ್ಬೋದು, ಅಣ್ಣ ಇರ್ಬೋದು, ಎಲ್ಲರೂ ಕೂಡ ರೋಟ್ರಿಯಲ್ಲಿ ಪಾರ್ಟ್ ಆಗಿದ್ದಾರೆ. ಸೊ ಅವರಿಗೆ ಕೂಡ ಗೊತ್ತುಂಟು ಇದು ಹೇಗಿರ್ತದೆ ಒಂದು ಇದರಲ್ಲಿ ಇದ್ರೆ ಆಕ್ಟಿವಿಟೀಸ್ ಅಂತ. ಸೊ ಅವರದ್ದು ಕೂಡ ಸಪೋರ್ಟ್ ತುಂಬಾ ಇರ್ತದೆ. ಓಕೆ, ಸೊ ನೀವು ಹೇಳಿದ್ರಿ ನಿಮ್ಮ ಫ್ಯಾಮಿಲಿ ಬಗ್ಗೆ, ಫ್ಯಾಮಿಲಿಯಲ್ಲಿ ತುಂಬಾ ಜನ ರೊಟೇರಿಯನ್ಸ್ ಇದ್ರು ಅಂತ ಹೇಳಿ. ಸೊ ನಾವು ಎಂಗೇಜ್ನಲ್ಲಿ ನಮ್ಮ ಮನೆಯಲ್ಲಿ ಯಾವುದೋ ಒಂದು ವಾತಾವರಣ ಇರುವಾಗ, ಸೊ ನಿಮ್ಮ ಮನೆಯಲ್ಲಿ ಅದು ರೋಟ್ರಿ ವಾತಾವರಣ ಇತ್ತು, ಆಗ ನಾವು ಆ ಒಂದು ಟಾಪಿಕನ್ನು ವ್ಯೂ ಮಾಡೋದಕ್ಕೂ ಇವತ್ತು ವ್ಯೂ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರ್ತದೆ. ಸೊ ನೀವು ಮನೆಯಲ್ಲೇ ತುಂಬ ಚಿಕ್ಕ ವಯಸ್ಸಿನಲ್ಲಿ ಆ ಬ್ಯಾಕ್ಗ್ರೌಂಡ್ ಇರುವಾಗ ನೀವು ರೋಟ್ರಿಯನ್ನು ಯಾವ ರೀತಿ ನೋಡ್ತಿದ್ರಿ? ಆ ಟೈಮಲ್ಲಿ ನಿಮ್ಮ ಒಡನಾಟ ರೋಟ್ರಿ ಜೊತೆ ಹೇಗಿತ್ತು ಮತ್ತು ಇವತ್ತು ರೋಟ್ರಿಯನ್ನು ಯಾವ ರೀತಿ ನೋಡ್ತೀರಿ? ಆಗ ರೋಟ್ರಿ ನನಗೆ ಜಸ್ಟ್ ಒಂದು ಮೀಟಿಂಗ್ ಇರ್ತಿತ್ತು, ಫ್ಯಾಮಿಲಿ ಮೀಟಿಂಗ್ ಎವ್ರಿ ಮಂತ್. ಈಗ ಕೂಡ ಹಾಗೆ ಮೇನ್ ಏಮ್ ಅಂದ್ರೆ ಅಲ್ಲಿ ಹೋಗ್ಬೇಕು, ಬೇರೆ ನನ್ನ ತರವೇ ನನ್ನ ಏಜ್ ಗ್ರೂಪಿನವರು ಮಕ್ಳಿರ್ತಾರೆ, ಅವರೊಟ್ಟಿಗೆ ಆಟ ಆಡ್ಬೇಕು, ಗಮ್ಮತ್ ಆಗ್ತದೆ, ಊಟ ಒಳ್ಳೇದಿರ್ತದೆ, ಎಲ್ಲರೊಟ್ಟಿಗೆ ಮಾತಾಡ್ಲಿಕ್ಕೆ ಆಟಾಡ್ಲಿಕ್ಕೆ ಸಿಗ್ತದೆ, ಮತ್ತೆ ವಾಪಸ್ ಬರುದು. ಇಲ್ಲ ಕೆಲವು ಸತಿ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಇರುವಾಗ ಡ್ಯಾನ್ಸ್ ಮಾಡ್ಲಿಕ್ಕೆ ಸಿಗ್ತದೆ, ಹಾಡಾಡ್ಲಿಕ್ಕೆ ಸಿಗ್ತದೆ, ಬೇಸಿಕ್ಲಿ ಫ್ರೆಂಡ್ಸಿಗೆ ಸಿಗ್ಬೋದು ಅಂತ ಒಂದು ವ್ಯೂ ಇತ್ತು. ಅಂದ್ರೆ ಈಗ ಕೂಡ ಅದೇ ಸೇಮ್ ಫ್ರೆಂಡ್ಸ್, ನಾವ್ ಯಾರೆಲ್ಲ ಸ್ಟೇಜ್ ಮೇಲೆ ಒಂದಿನ ಶೇರ್ ಮಾಡ್ತಿದ್ವಿ, ಇಲ್ಲ ಸ್ಕಿಟ್ ಡ್ರಾಮಾ ಡ್ಯಾನ್ಸ್ ಮಾಡ್ತಿದ್ವಿ, 10-20 ವರ್ಷ ಆದ ನಂತರ ಕೂಡ ಅವರೊಟ್ಟಿಗೆ ನಾವು ಇನ್ವಾಲ್ವ್ ಆಗಿದ್ದೇವೆ. ಸೊ ಅದೊಂದು ಬಾಂಡಿಂಗ್ ಎಂತ ಇದೆ. ನಾವು ಚಿಕ್ಕ ಇರುವಾಗ ಸಹ ನಾವು ಸೇಮ್ ಫ್ರೆಂಡ್ಸ್ ಆಗಿದ್ವಿ. ನಮ್ದು ಏಜ್ ಗ್ರೂಪ್ ಎಲ್ಲ ಸೇಮ್ ಇರ್ಬೇಕಂತ ಇಲ್ಲ, ಕೆಲವರೆಲ್ಲ ನನಗಿಂತ 10 ವರ್ಷ ಚಿಕ್ಕವರು ಸಹ ಇದ್ದಾರೆ. ಸೊ ಆಗ ಅವರಿಗೆ ತೊಡೆ ಮೇಲೆ ಇಟ್ಕೊಂಡದ್ದು ಫೋಟೋ ಕೂಡ ಉಂಟು. ಈಗ ಅವರೊಟ್ಟಿಗೆ ಡ್ಯಾನ್ಸ್ ಮಾಡುವಂಥದ್ದು ಇಲ್ಲ ಸ್ಟೇಜ್ ಶೇರ್ ಮಾಡುವಂಥದ್ದು ಅಟ್ ಅ ಪ್ರೊಫೆಷನಲ್ ಸ್ಕೇಲ್ ಅಂದ್ರೆ ರೋಟ್ರಾಕ್ಟ್ ಮೂಲಕ ಅದು ಕೂಡ ಉಂಟು. ಸೊ ಆ ಬಾಂಡಿಂಗ್ ಏನಿದೆ ಅದು ಒಂದು ತುಂಬಾ ಇಷ್ಟ ಆಗ್ತಿತ್ತು ಹೋಗ್ಲಿಕ್ಕೆ, ಅದರಲ್ಲಿ ಇನ್ವಾಲ್ವ್ ಆಗ್ಲಿಕ್ಕೆ. ಸೊ ನಿಮ್ಮ ಪ್ರೆಸಿಡೆನ್ಷಿಯಲ್ ಟೈಮಿನ ಪ್ರಾಜೆಕ್ಟ್ಸ್ಗಳ ಬಗ್ಗೆ ನೀವು ಆಲ್ರೆಡಿ ಹೇಳಿದಿರಿ. ಇನ್ನು ನೆಕ್ಸ್ಟ್ ಆಸ್ ಅ ಟೀಮ್, ಆಸ್ ಅ ಕ್ಲಬ್, ಆಸ್ ಅ ಹೋಲ್ ನೀವು ಯಾವ ಪ್ರಾಜೆಕ್ಟ್ಸ್ಗಳನ್ನು ಪ್ಲಾನ್ ಮಾಡ್ತಿದ್ದೀರಾ ಅಥವಾ ಏನು ಐಡಿಯಾ ಏನಾದರೂ ಉಂಟಾ ನೆಕ್ಸ್ಟ್ ಏನು ಮಾಡಬೇಕು ಅಂತ? ಈಗ ನಾನು ಪ್ರೆಸಿಡೆಂಟ್ ಆಗಿದ್ದೆ, ಈಗ ಒಬ್ರು ಪ್ರೆಸಿಡೆಂಟ್ ಇದ್ದಾರೆ, ನೆಕ್ಸ್ಟ್ ಇನ್ನೊಬ್ರು ಪ್ರೆಸಿಡೆಂಟ್ ಬರ್ತಾರೆ. ಎಲ್ಲ ಟೈಮಲ್ಲಿ ಎಲ್ಲರಿಗೆ ಒಂದೊಂದು ಟ್ಯಾಗ್ ಇರ್ತದೆ, ಮೆಂಬರ್ ಇಲ್ಲ ಡೈರೆಕ್ಟರ್ ಇದು. ಬಟ್ ನಮ್ದು ಮೇನ್ ನೇಮ್ ಎಂತ ಅಂದ್ರೆ ನಾವೊಂದು ಆಕ್ಟಿವಿಟೀಸ್ ಏನು ಕಮ್ಯುನಿಟಿ ಸರ್ವಿಸ್ ರಿಲೇಟೆಡ್ ಆಕ್ಟಿವಿಟೀಸ್ ಅಂತ ಉಂಟು ಅದು ಕಾನ್ಸ್ಟೆಂಟ್ ಆಗಿ, ಮತ್ತೆ ಒಂದು ಸ್ಕಿಲ್ ಡೆವಲಪ್ಮೆಂಟ್, ನಮ್ದು ಪ್ರೊಫೆಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಏನುಂಟು ಅದು ಕಾನ್ಸ್ಟೆಂಟ್ಲಿ ಮಾಡ್ತಾ ಇರಬೇಕು ಅಂತ. ನಾನು ಹೇಳಿದ ಹಾಗೆ ನಾವು ಕೆಲವೆಲ್ಲ ಪ್ರಾಜೆಕ್ಟ್ಸ್ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೇವೆ. ನಾವು ಇವತ್ತು ಮಾಡಿ ನಾಳೆ ನಿಲ್ಲಿಸುವಂತದ್ದು ಪ್ರಾಜೆಕ್ಟ್ಸ್ ನಮ್ದು 1-2 ಮಾತ್ರ ಇರೋದು, ಅಂದ್ರೆ ಇಟ್ಸ್ ಅ ಒನ್ ಟೈಮ್ ಪ್ರಾಜೆಕ್ಟ್ ಅಂತ. ಜಾಸ್ತಿ ಎಲ್ಲ ನಾವು ಪ್ರಾಜೆಕ್ಟ್ ಮಾಡೋದು ಇಟ್ ಇಸ್ ಅ ಕಂಟಿನ್ಯೂಸ್ ಪ್ರಾಜೆಕ್ಟ್. ನಮ್ದೀಗ ಪ್ಯಾಲಿಯೇಟಿವ್ ಕೇರ್ ತುಂಬಾ ಟೈಮಿಂದ ನಡೀತಾ ಉಂಟು. ಅದರ ಅಂಡರ್ ನಾವು ಬ್ಲಡ್ ಡೊನೇಷನ್, ಅಂದ್ರೆ ಅದನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಹಾಕುದಿಲ್ಲ, ಇಲ್ಲ ಅದರ ವಿಷಯ ಜಾಸ್ತಿ ಕೆಲವು ಸತಿ ಮಾತಾಡುದಿಲ್ಲ. ಬಟ್ ಎವ್ರಿ ಡೇ ಎವ್ರಿ ವೀಕ್ ಒಂದು ಬ್ಲಡ್ ರಿಕ್ವೈರ್ಮೆಂಟ್ ಇರುವಾಗ, ಇಲ್ಲ ಬ್ಲಡ್ ಅಲ್ಲೇ ಹಲವಾರು ಕಾಂಪೊನೆಂಟ್ಸ್ ರಿಕ್ವೈರ್ಡ್ ಇರುವಾಗ ನಮ್ಮ ಗ್ರೂಪಲ್ಲಿ ಶೇರ್ ಆಗ್ತದೆ. ಮತ್ತೆ ಇದರ್ ನಮ್ಮ ಗ್ರೂಪಿಂದ ಇಲ್ಲ ನಮ್ಮ ಫ್ರೆಂಡ್ ಸರ್ಕಲಿಂದ ಇಂಡಿವಿಜುವಲಿ ನಾವು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತೇವೆ. ಕ್ಲೀನಿಂಗ್ ಡ್ರೈವಲ್ಲಿ ನಾವು ಹಲವಾರು ಪ್ಲೇಸಸನ್ನು ಕವರ್ ಮಾಡಿದ್ದೇವೆ, ಇನ್ನೂ ಜಾಸ್ತಿ ಅದನ್ನೇ ಇನ್ನೂ ಒಂದು ಇಂಟರ್ನ್ಯಾಷನಲ್ ಸ್ಕೇಲ್ಗೆ ಹೋಗುವಂಥದ್ದು ಒಂದು ಪ್ರಾಜೆಕ್ಟನ್ನು ಪ್ಲ್ಯಾನ್ ಮಾಡಿದ್ದೇವೆ. ಅದನ್ನು ಸಹ ಮಾಡಬೇಕು ಅಂತ ಈಗ ಪೈಪ್ಲೈನಲ್ಲಿ ಉಂಟು. ಮತ್ತು ಸ್ಕಿಲ್ ಡೆವಲಪ್ಮೆಂಟಲ್ಲಿ ನಾವು ಹೇಗೆ ನಮ್ಮನ್ನು ಒಳ್ಳೆ ಪ್ರೊಫೆಷ್ನಲ್ಸ್ ಆಗಿ ಒಂದು ಡೆವಲಪ್ ಮಾಡ್ಬೋದು, ಅದರಲ್ಲಿ ಕೂಡ ಹಲವಾರು ಪ್ರಾಜೆಕ್ಟ್ಸನ್ನು ಪ್ಲ್ಯಾನ್ ಮಾಡಿ ಇಟ್ಟಿದ್ದೇವೆ. ಓಕೆ, ಸೊ ಸಾಕಷ್ಟು ಜನ ಈಗ ವೀಕ್ಷಕರು ನಮ್ಮ ಕಾರ್ಯಕ್ರಮ ನೋಡ್ತಾ ಇರ್ತಾರೆ, ಅದರಲ್ಲಿ ಯೂತ್ಸ್ ಇರ್ತಾರೆ, ಅವರ ಪೇರೆಂಟ್ಸು ಕೂಡ ಇರ್ತಾರೆ. ಸೊ ಯೂತ್ಸಿಗೆ ಒಂದು ಕ್ವಶನ್ ಇರ್ತದೆ, ನಾವು ಯಾಕೆ ಸೇರಬೇಕು, ನಮಗೆ ಏನು ಯೂಸ್ ಆಗ್ತದೆ ಅನ್ನೋದು ಹೇಳಿ. ಪೇರೆಂಟ್ಸ್ಗೆ ಅದರ ಜೊತೆಗೆ ಒಂದು ಹೆದರಿಕೆಯೂ ಕೂಡ ಇರ್ತದೆ. ಸೊ ಅವ್ರಿಗೆ ಇಬ್ಬರಿಗೂ ನೀವು ಯಾಕೆ ಯೂತ್ಸ್ ರೋಟ್ರಿಗೆ ಸೇರಬೇಕು ಮತ್ತು ಪೇರೆಂಟ್ಸ್ ಯಾಕೆ ಮಕ್ಕಳನ್ನು ಅಲೌ ಮಾಡಬೇಕು ಇಂಥ ಪ್ರಾಜೆಕ್ಟ್ಸ್ಗಳಿಗೆ ಹೋಗ್ಲಿಕ್ಕೆ ಅಂತ ಹೇಳ್ತೇನೆ.
ಯೂತಿಗೆ ಮೇನ್ ಆಗಿ ಎಂತ ಸಿಗ್ತದಂದ್ರೆ ಇದರಲ್ಲಿ ದೇರ್ ಇಸ್ ಫನ್ ಆ್ಯಂಡ್ ಲರ್ನಿಂಗ್. ಹೇಗೆ ನಾವು ಗೊತ್ತಿಲ್ಲದೆ ಯಾವುದಾದ್ರೂ ಒಳ್ಳೆ ಸಂಸ್ಥೆಗೆ ಜಾಯಿನ್ ಆದರೆ ನಮಗೆ ಅದರಲ್ಲಿ ಬೆನಿಫಿಟ್ ಅಂತ ಹುಡುಕಿ ಹೋಗ್ಬೇಕಂತ ಇಲ್ಲ, ನಮ್ದ್ರಲ್ಲಿ ಡೆವಲಪ್ಮೆಂಟ್ ಆದದ್ರಲ್ಲೇ ನಮಗೆ ಗೊತ್ತಾಗ್ತದೆ. ಇವತ್ತು ನಾವು ಮಾತಾಡ್ತಿದ್ದೇವೆ, ನಮಗೆ ಎಕ್ಸ್ಪೀರಿಯನ್ಸ್ ಉಂಟು, ಬಟ್ ಕೆಲವರೆಲ್ಲ ರೋಟ್ರಾಕ್ಟ್ ಇಂಟ್ರಾಕ್ಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲದೆ ಅವ್ರು ನಮ್ಮಲ್ಲಿ ಜಾಯಿನ್ ಆದವರಿದ್ದಾರೆ. ಅವರು ನಮಗೆ ಬಂದು ಹೇಳ್ತಾರೆ, ನಾನು ಸ್ಟಾರ್ಟ್ ಆಗುವ ಟೈಮಿಂದ ಈ ಟೈಮಲ್ಲಿ ನನ್ನಲ್ಲಿ ಡೆವಲಪ್ಮೆಂಟ್ ಸುಮಾರೆಲ್ಲ ಆಗಿದೆ. ನನಗೆ 2-3 ಹೊಸ ಜನರ ಹತ್ರ ಮಾತಾಡಲಿಕ್ಕೆ ಶೈನೆಸ್ ಬರ್ತಿತ್ತು, ಆದರೆ ಈಗ ನಾನು ಸ್ಟೇಜ್ ಮೇಲೆ ನಿಂತು 100-200 ಜನರ ಮುಂದೆ ಕೂಡ ಒಂದು ಮಾತಾಡುವಂಥದ್ದು ಕಾನ್ಫಿಡೆನ್ಸ್ ಬಂದಿದೆ. ಸೊ ಇಂಥದ್ದೆಲ್ಲ ಒಂದು ಇರ್ತದೆ. ಮತ್ತು ಕೆಲವರಿಗೆ ಸೋಷಲ್ ಸರ್ವಿಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರ್ತದೆ, ಇಲ್ಲ ಕೆಲವರಿಗೆ ಗೊತ್ತಿರೋದಿಲ್ಲ ಯಾವ ರೀತಿಯಲ್ಲಿ ಸೋಷಲ್ ಸರ್ವಿಸ್ ಅವ್ರು ಮಾಡ್ಬೋದು ಅಂತ. ಸೋಷಲ್ ಸರ್ವಿಸ್ ಅಂದರೆ ಡೈರೆಕ್ಟಾಗಿ ಥ್ರೂ ಮನಿ, ಥ್ರೂ ಅಂದರೆ ಮಾನಿಟ್ರಿ ಬೆನಿಫಿಟ್ಸ್ ಎಲ್ಲ ಕೆಲವರು ಅಸ್ಯೂಮ್ ಮಾಡುವವರಿದ್ದಾರೆ. ಸೊ ನಾವು ಶ್ರಮದಾನದಿಂದ ಎಂತ ಎಲ್ಲ ಮಾಡ್ಬೋದು, ಇಲ್ಲ ಜಸ್ಟ್ ಬೈ ಶೇರಿಂಗ್ ಅವರ್ ನಾಲೆಡ್ಜ್ ನಾವು ಹೇಗೆ ಒಂದು ಕಮ್ಯುನಿಟಿ ಸರ್ವಿಸ್ ಮಾಡ್ಬೋದು ಅಂಥದ್ದೆಲ್ಲ ಪಾಯಿಂಟ್ಸ್ ಇರ್ತದೆ. ಸೊ ಅದೆಲ್ಲ ತಿಳ್ಕೊಳ್ಳಿಕ್ಕೆ ಅವರು ನಮ್ಮೊಟ್ಟಿಗೆ ಒಂದು 2-3 ಸತಿ ಮೀಟಿಂಗ್ಸ್ ಅಟೆಂಡ್ ಆಗೋದಿರಲಿ, ಇಲ್ಲ ನಮ್ಮ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಬಂದರೆ ಅವರಿಗೆ ಒಂದು ಗೊತ್ತಾಗ್ತದೆ ನಾವು ಏನೆಲ್ಲ ಮಾಡ್ತೇವೆ ಅಂತ. ನಾನು ನಿಮಗೆ ಇದರಲ್ಲಿ ಕೊಟ್ಟ ಫೋಟೋಸಲ್ಲಿ ಕೆಲವೆಲ್ಲ ಉಂಟು. ನಾವು ಕ್ಲೀನಿಂಗ್ ಮಾಡುವಾಗಲೇ ನಾವು ಹೇಗೆ ಅದರಲ್ಲೇ ನಾವು ಫನ್ ಆ್ಯಕ್ಟಿವಿಟೀಸ್ ಮಾಡ್ತೇವೆ. ಬೀಚಿಗೆ ಕ್ಲೀನಿಂಗ್ ಡ್ರೈವ್ ಅಂತ ಹೋಗ್ತೇವೆ, ಕ್ಲೀನಿಂಗ್ ಸಹ ಆಗ್ತದೆ, ಮತ್ತು ಫ್ಯಾಮಿಲೀಸ್ ಎಲ್ಲ ಬರ್ತಾರೆ. ಸೊ ಸ್ಯಾಂಡ್ ಕ್ಯಾಸಲ್ಸ್ ಮಾಡ್ತಿರ್ತಾರೆ ಮಕ್ಕಳು, ಇಲ್ಲ ನಾವು ರೇಸ್ ಮಾಡ್ತಾ ಇರ್ತೇವೆ, ಇಲ್ಲ ಏನಾದರೂ ಶೆಲ್ಸ್ ಕಲೆಕ್ಟ್ ಮಾಡ್ತಿರ್ತಾರೆ ಜನರು, ಹಾಗೆ. ಸೊ ನಮ್ಮದು ದೆರ್ ಇಸ್ ಫನ್, ದೆರ್ ಇಸ್ ಕಮ್ಯುನಿಟಿ ಸರ್ವಿಸ್ ಆ್ಯಂಡ್ ಲರ್ನಿಂಗ್ ಎಲ್ಲ ಒಂದರಲ್ಲೇ ಆಗ್ತದೆ. ಸೊ ಇದೆಲ್ಲ ಪೇರೆಂಟ್ಸಿಗೆ ಕೂಡ ಒಂದು ಖುಷಿ ಆಗ್ತದೆ ನೋಡುವಾಗ. ಅವರು ಕೆಲವರದ್ದು ಪೇರೆಂಟ್ಸ್ ಬಂದು ಹೇಳ್ತಾರೆ, ಅವರು ಮನೆಯಲ್ಲೇ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತಿದ್ರು, ಈಗ 6 ಗಂಟೆಗೆ ಎದ್ದು ಬೆಳಿಗ್ಗೆ ಬೀಚ್ ಕ್ಲೀನಿಂಗ್ ಅಂತ ಹೋಗ್ತಾರೆ. ಕೆಲವು ಸತಿ ನನಗೆ ಸಹ ಹೇಳ್ತಾರೆ, ಮನೆ ಒಂದು ಸ್ವಲ್ಪ ಹೆಲ್ಪ್ ಮಾಡು ಅಂತ. ಸೊ ಹಾಗೆ ನಮಗೆ ಅದರಲ್ಲಿ ಒಂದು ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗುವಾಗ ನಮಗೆ ಬೇರೆ ಬ್ಯಾಡ್ ಹ್ಯಾಬಿಟ್ಸ್ ಇರಲಿ, ಇಲ್ಲ ಡಿಸ್ಟ್ರಾಕ್ಟಿಂಗ್ ಆಕ್ಟಿವಿಟೀಸಿಂದ ನಮಗೆ ಟೈಮ್ ಅದಕ್ಕೆ ಸಿಗುವುದಿಲ್ಲ. ಓಕೆ, ಸೊ ನೀವು ರೋಟ್ರಾಕ್ಟ್ನ ಬಗ್ಗೆ ಮತ್ತು ಇಂಟ್ರಾಕ್ಟ್ನ ಬಗ್ಗೆ ಸಾಕಷ್ಟು ವಿಚಾರ ಹೇಳಿದ್ರಿ. ಸ್ವಲ್ಪ ನಿಮ್ಮ ಲೈಫಿಗೂ ಕೂಡ ಬರೋಣ. ಸೊ ನಿಮ್ಮ ಒಂದು ಚೈಲ್ಡ್ಹುಡ್ ಹೇಗಿತ್ತು, ಯಾವ ರೀತಿ ನೀವು ಚೈಲ್ಡ್ಹುಡ್ಡಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ಗಳಲ್ಲಿದ್ರಿ, ಮತ್ತು ನಿಮ್ಮ ಸ್ಕೂಲಿಂಗ್ ಎಲ್ಲಿ ನಡೀತು, ಸೊ ಇದರ ಬಗ್ಗೆ ಸ್ವಲ್ಪ ಮಾಹಿತಿ. ಸೊ ನಂದು ಸ್ಕೂಲಿಂಗ್ ನಾನು ಕಲ್ತದೆಲ್ಲ ಮಣಿಪಾಲಲ್ಲೇ, ಒರಿಜಿನಲ್ ಮಣಿಪಾಲ್ ಪ್ರಾಡಕ್ಟ್. ಸೊ ಸ್ಕೂಲಿಂಗ್ ಮಾಧವಕೃಪಾ ಅಲ್ಲಿ ಆಯಿತು, ಮತ್ತು MJC PUC ಕೂಡ MJCಯಲ್ಲಿ ನಾನು ಮಾಡಿದೆ. ಅದರ ನಂತರ ನಾನು UPMCಯಲ್ಲಿ BBM ಕೋರ್ಸ್ ಮಾಡಿ, ನಂತರ ನಾನು ಟ್ಯಾಪ್ಮಿಯಲ್ಲಿ MBA ಇನ್ ಮಾರ್ಕೆಟಿಂಗ್ ಮಾಡಿದೆ. ಓಕೆ, ಸೊ ಈಗ ನಿಮ್ಮ ಪ್ರೊಫೆಷನ್ ಯಾವ್ದ್ರ ಬಿಸ್ನೆಸ್ ಮಾಡ್ತಿದ್ರಿ, ಏನಲ್ಲಿ ಮಾಡ್ತೀರಿ ನೀವು? ಸೊ ನಾನು ಈಗ ಲಾಸ್ಟ್ 2 years ಇಂದ ಒಂದು ಸಸ್ಟೈನಬಲ್ ಲೈಫ್ ಸ್ಟೈಲ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದ್ದೇನೆ, ಘರ್ ಬೈ ಮಲ್ಶಿ ಅಂತ. ಸೊ ಇದರ ಅಂಡರ್ ನಾನು ಹಲವಾರು ಆರ್ಟಿಸ್ಟ್ ಮತ್ತು ಆರ್ಟಿಸನ್ಸ್, ವೀವರ್ಸ್ ಇವರೊಟ್ಟಿಗೆಲ್ಲ ಕೆಲಸ ಮಾಡುವ ಚಾನ್ಸ್ ನನಗೆ ಸಿಗ್ತಾ ಉಂಟು. ನಾವೆಲ್ಲ ಹ್ಯಾಂಡ್ಲೂಮ್ ಇಲ್ಲ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸನ್ನ ಪ್ರಮೋಟ್ ಮಾಡ್ತೇವೆ. ಇಂಥ ಆರ್ಟಿಸ್ಟ್ ಒಟ್ಟಿಗೆ ನಾವು ಕೆಲಸ ಮಾಡ್ತೇವೆ ಅಕ್ರಾಸ್ ದ ಕಂಟ್ರಿ. ಹಾಗೂ ವೆರಿ ಸ್ಪೆಸಿಫಿಕಲಿ ನಮ್ಮದು ಲೋಕಲ್ ಉಡುಪಿ ಸಾರೀಸ್ ಏನುಂಟು, ಆ ವೀವರ್ಸ್ ಒಟ್ಟಿಗೆ ನಾನು ಕ್ಲೋಸ್ಲಿ ಕೆಲಸ ಮಾಡ್ತೇನೆ. ಅವರಿಂದ ನಾನು ವೀವಿಂಗನ್ನು ಕಲ್ತ್ಕೊಂಡಿದ್ದೇನೆ. ಮತ್ತು ಈಗ ನಾವು ಹೊಸ ಬೇರೆ ಜನರನ್ನು ಕೂಡ ಇದರಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಓಕೆ, ಸೊ ತುಂಬ ಡಿಫ್ರೆಂಟ್ ಆಗಿರುವಂಥ ಪ್ರಾಜೆಕ್ಟ್. ಯಾಕೆ ಈ ಒಂದು ಇನ್ಸ್ಪಿರೇಷನ್ ಬಂತು ನಿಮಗೆ, ಈ ಒಂದು ಪರ್ಟಿಕ್ಯುಲರ್ ವಿಷಯದ ಮೇಲೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಅದ್ರ ಬಗ್ಗೆ ಕೆಲಸ ಮಾಡಬೇಕಂತ ಏನು ಪರ್ಟಿಕ್ಯುಲರ್ ಇಂಟೆನ್ಷನ್ಸ್? ನನಗೆ ಮುಂಚೆಯಿಂದ ಒಂದು ಕ್ರಾಫ್ಟ್ ಆ್ಯಂಡ್ ಆರ್ಟಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಯಾವುದೇ ರೀತಿ ಕ್ರಾಫ್ಟ್ ಆ್ಯಂಡ್ ಆರ್ಟಲ್ಲಿ ನಾನು ಕಾಂಪಿಟಿಷನಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದೆ, ಇಲ್ಲ ನನ್ನಷ್ಟಕ್ಕೆ ನಾನು ಕಲಿತು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೆ. ಅದನ್ನೇ ಮುಂದೆ ಹೋಗ್ತಾ ಹೋಗ್ತಾ ಅಂದರೆ ಕಲಿತಾ ಇದ್ದೆ, ಸೊ ಕಲಿತಾ ಹೋದೆ. ಕೆಲಸ ಸಹ ಪ್ಲೇಸ್ಮೆಂಟ್ ಕೂಡ ಆಯಿತು, ಎಲ್ಲ ಆಯಿತು. ಬಟ್ ನನಗೆ ಆ ಕ್ರಾಫ್ಟಲ್ಲಿ ಇದ್ದೋ ಇಂಟ್ರೆಸ್ಟ್ ಯಾವಾಗಲೂ ಹಾಗೆ ಇತ್ತು. ಸೊ ಟೈಮ್ ಹೋದಾಗೆ ನಾ ಎಣಿಸಿದೆ, ನಾನು ಕೂಡ ಇದರಲ್ಲಿ ಏನಾದರೂ ಒಂದು ಮಾಡಬೇಕು, ಸಸ್ಟೈನಬಿಲಿಟಿಯನ್ನು ಮುಂದೆ ಇಟ್ಕೊಂಡು, ಹಾಗೆ
ಅಂದರೆ ನಾಟ್ ಓನ್ಲಿ ಫಾರ್ ದಿ ಎನ್ವೈರ್ಮೆಂಟ್ ಬಟ್ ಒಂದು ಆ ಆರ್ಟನ್ನು ಸಸ್ಟೈನ್ ಮಾಡುವಂಥದ್ದು ಏನಾದರೂ ಒಂದು ಮಾಡಬೇಕು ಅಂತ ನನಗೆ ಇಂಟ್ರೆಸ್ಟ್ ಇತ್ತು. ಸಾರೀಸ್ ಯಾವಾಗಲೂ ನನಗೆ ತುಂಬ ಇಷ್ಟ ಆಗ್ತಿತ್ತು. ಟ್ರಾವೆಲ್ ಮಾಡುವಾಗ ಎಲ್ಲ ನಾನು ಅಥೆಂಟಿಕ್ ಸಾರೀಸನ್ನು ಕಲೆಕ್ಟ್ ಮಾಡ್ತಿದ್ದೆ ನನ್ನ ಪರ್ಸ್ನಲ್ ಯೂಸಿಗೆ. ಸೊ ಅದನ್ನೇ ಒಂದು ಥಾಟ್ ಕೊಡ್ತಾ ಕೊಡ್ತಾ ಇದನ್ನು ಕಲಿಯುವ ಅಂತ ಮನಸ್ಸಾಯಿತು. ಹೇಗೆ ಮಾಡ್ತಾರೆ ಒಂದು ಕಲಿಯುವ ಅಂತ. ಅದು ಕಲಿತೆ. ಅದು ಕಲಿಯುವಾಗ ನನಗೆ ಅದರಲ್ಲಿ ಇನ್ನೂ ಐಡಿಯಾಸ್ ಬಂತು, ಇನ್ನೂ ಡಿಸೈನ್ಸ್ನ ಹೇಗೆಲ್ಲ ಮಾಡ್ಬೋದು ಅಂತ. ಸೊ ಇಲ್ಲಿ ಈ ವೀವರ್ಸ್ ಒಟ್ಟಿಗೆ ಇಲ್ಲ ಬೇರೆ ಕಡೆ ಕೂಡ ವೀವರ್ಸ್ ಒಟ್ಟಿಗೆ ಇದನ್ನು ಡಿಸ್ಕಸ್ ಮಾಡುವಾಗ ಹೇಗೆ ಮಾಡ್ಬೋದು, ಈಗ ನನ್ನ ತಲೆಯಲ್ಲಿ ಒಂದು ಐಡಿಯಾ ಉಂಟು, ಬಟ್ ಅದರದ್ದು ಟೆಕ್ನಿಕ್ಯಾಲಿಟೀಸ್ ನನಗೆ ಗೊತ್ತಿರೋದಿಲ್ಲ. ಸೊ ಇದನ್ನು ನಾವು ಸಾರಿ ಫಾರ್ಮಲ್ಲಿ ಒಂದು ರಿಯಾಲಿಟಿ ಮಾಡ್ಬೋದಾ ನನ್ನ ತಲೆಯಲ್ಲಿದ್ದ ಐಡಿಯಾಸ್ ಅಂತ. ಸೊ ಅವರು ಅದಕ್ಕೆ ತುಂಬ ಸಪೋರ್ಟ್ ಮಾಡಿದರು. ವೀವರ್ಸ್ ಇರಲಿ ಇಲ್ಲ ಅವರದ್ದು ನೋಡ್ಕೊಳ್ಳೋರು ಆಫೀಸ್ನವ್ರು ಇರಲಿ, ಅವರೆಲ್ಲ ಸಪೋರ್ಟ್ ಮಾಡ್ತಿದ್ರು. ಓಕೆ ಮಾಡುವ, ಒಂದು ಟ್ರೈ ಮಾಡುವ, ಆಗ್ತದಾ ನೋಡುವ ಅಂತ. ಸೊ ಅವರೊಟ್ಟಿಗೆ ಮಾಡಿ ಇದನ್ನು ಮಾಡುವಾಗ ಅದು ಎಂಡ್ ಪ್ರಾಡಕ್ಟ್, ಫಸ್ಟ್ ಒಂದು ಎಂಡ್ ಪ್ರಾಡಕ್ಟ್ ನೋಡುವಾಗ ಓಕೆ ನಾನು ಹೀಗೆ ಇಮ್ಯಾಜಿನ್ ಮಾಡಿದ್ದು ಅದು ಹೀಗೆ ಬಂದಿದೆ ಅಂತ. ಸೊ ಅದೊಂದು ತುಂಬ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ. ಸೊ ಅದನ್ನೇ ಈಗ ಕಂಟಿನ್ಯೂ ಮಾಡ್ತಾ ಹೋಗ್ತಿದ್ದೇನೆ. ಸೊ ನಿಮ್ಮ ಎಜುಕೇಶನ್ ಬ್ಯಾಕ್ಗ್ರೌಂಡ್ ನೋಡಿದ್ರೆ ನೀವೊಬ್ಬರು ಮ್ಯಾನೇಜ್ಮೆಂಟ್ ಗ್ರಾಜುಯೇಟ್, ನೀವು MBA ಮಾಡಿದಿರಿ. ನಿಮ್ಮ ಪ್ರೊಫೆಷನ್ ಟೆಕ್ಸ್ಟೈಲ್ ಅಲ್ಲಿ ಉಂಟು. ಸೊ ಟೆಕ್ಸ್ಟೈಲ್ ಎಕ್ಸ್ಪೀರಿಯನ್ಸ್ ಮ್ಯಾನೇಜ್ಮೆಂಟ್ಗಿಂತ ಸ್ವಲ್ಪ ದೂರವಾಗಿರುವಂಥದ್ದು. ಹೇಗೆ ಈಗ ಇದೊಂದು ರಿಲೇಟ್ ಆಗಿದೆ ಮತ್ತು ನಿಮಗೆ ನಿಮ್ಮ ಒಂದು MBA ಎಜುಕೇಶನಲ್ ಬ್ಯಾಕ್ಗ್ರೌಂಡ್ ಇವತ್ತು ನಿಮ್ಮ ಈ ಬಿಸ್ನೆಸ್ ಅಲ್ಲಿ ಯಾವ ರೀತಿ ಹೆಲ್ಪ್ ಆಗ್ತಾ ಉಂಟು? MBA ಇಂದ ನನಗೆ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇರಲಿ, ಮಾರ್ಕೆಟಿಂಗ್ ಸ್ಕಿಲ್ಸ್ ಇರಲಿ, ಅದೆಲ್ಲ ನನಗೆ ಇನ್ಕಾರ್ಪೊರೇಟ್ ಮಾಡ್ಲಿಕ್ಕೆ ಒಂದು ಆಯಿತು. ಸೊ ಅದು ಯಾವುದೇ ಬಿಸ್ನೆಸ್ಸಿಗಿದ್ರೂ ಅದು ಯೂಸ್ ಆಗ್ತದೆ. ಈ ಫ್ಯಾಷನಲ್ಲಿರಲಿ ಇಲ್ಲ ಹೋಟೆಲಲ್ಲಿರಲಿ, ಯಾವುದೇ ಬಿಸ್ನೆಸ್ಸಿಗೆ ಕೂಡ ಅದೊಂದು ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಮತ್ತು ಮಾರ್ಕೆಟಿಂಗ್ ಸ್ಕಿಲ್ಸ್ ಯೂಸ್ ಆಗ್ತದೆ. ಆ್ಯಂಡ್ ಮಾರ್ಕೆಟಿಂಗ್ ಸ್ಕಿಲ್ಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಈಗ. ಅದು ಬಿಟ್ಟರೆ ನನಗೆ ಎಂಥ ಕಾಮನಾಲಿಟಿ ಇಲ್ಲ, ನನಗೆ ಎಂಥ ಬೆನಿಫಿಟ್ ಕಾಣ್ತದೆ ಅಂದರೆ, ನನಗೆ ಯಾವುದರಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ, ಮಾಹಿತಿ ಇರಲಿಲ್ಲ, ಅದು ನನಗೆ ಥ್ರೂ ಎಜುಕೇಷನ್ ಬಂತು. ಮತ್ತು ಯಾವುದರಲ್ಲಿ ನನಗೆ ಇಂಟ್ರೆಸ್ಟ್ ಉಂಟು, ಈಗ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಅದರಲ್ಲಿ ನನಗೆ ಒಂದು ಪ್ಯಾಷನ್ ಅಂತ ಉಂಟು, ಅದನ್ನು ಥ್ರೂ ವರ್ಕ್ ಮಾಡಲಿಕ್ಕೆ ಸಿಗ್ತಾ ಉಂಟು. ಸೊ ಇದೆರಡು ಕೂಡ ಜಾಯಿನ್ ಆಗುವಾಗ ಒಂದು ಖುಷಿ ಆಗ್ತದೆ. ಎಂತಾದರೂ ಎಲ್ಲರೂ ಅದೇ ಹೇಳೋದು, ಇದು ತುಂಬ ಡಿಫ್ರೆಂಟ್ ಉಂಟು, ಎಲ್ಲರೂ ಮಾಡುವಂಥದ್ದು ಜಾಬ್ ಇಲ್ಲ ಪ್ರೊಫೆಷನ್ ಥರ ಇಲ್ಲ ಅಂತ. ಸೊ ಅದು ಕೂಡ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತದೆ. ಓಕೆ. ಸೊ ನೀವು ಆವಾಗ ಒಂದು ಮೆನ್ಷನ್ ಮಾಡಿದ್ರೆ ಏನಂತ ಹೇಳಿದ್ರೆ, ನಿಮ್ಮ ಒಂದು ಪ್ಯಾಷನ್ ಏನುಂಟು ಅದು ಪ್ರೊಫೆಷನ್ಗೆ ತುಂಬ ಹತ್ರ ಇದೆ ಅಂತ ಹೇಳಿದ್ರೆ, ಅದೇ ರೀತಿ ನೀವು ರೋಟ್ರಿ ಬಗ್ಗೆ ಮಾತಾಡುವಾಗ ಸಹ ರೋಟ್ರಿ ಮತ್ತೆ ಟ್ರಾವೆಲಿಂಗ್, ಒಂದು ರೀತಿ ಟ್ರಾವೆಲಿಂಗ್ ಅಲ್ಲಿ ನಮ್ಗೆ ಇಂಟ್ರೆಸ್ಟ್, ಇಲ್ಲಿಯೂ ಕೂಡ ಅದಕ್ಕೆ ಅವಕಾಶ ಉಂಟು ಅಂತ ಹೇಳಿದ್ರೆ ಅದು ಹೇಗೆ? ಸೊ ಈಗ ಅಂದರೆ ಟ್ರಾವೆಲಿಂಗ್ ಈಸ್ ಒನ್ ಆಫ್ ಮೈ ಪ್ಯಾಷನ್ಸ್. ನನಗೆ ಟ್ರಾವೆಲ್ ಮಾಡೋದಂದರೆ ತುಂಬ ಇಂಟ್ರೆಸ್ಟ್ ಬರ್ತದೆ. ಸೊ ನನ್ನ ವರ್ಕ್ ರಿಲೇಟೆಡ್ ಕೂಡ ನನಗೆ ಟ್ರಾವೆಲ್ ಮಾಡುವಾಗ ತುಂಬ ಎಲ್ಲ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸಿಗ್ತದೆ. ಬಟ್ ನಾವು ತುಂಬ ಸ್ಟೋರೀಸ್ ಕೇಳಿದ್ದೇವೆ ಹೀಗೆ ಟ್ರಾವೆಲ್ ಮಾಡುವಾಗ. ನಮಗೊಂದು ರೋಟ್ರಿ ಈಸ್ ಒನ್ ಬಿಗ್ ಫ್ಯಾಮಿಲಿ, ಇಲ್ಲ ಒಂದು ದೊಡ್ಡ ಸಂಸ್ಥೆ, ಅದು ಎಲ್ಲ ಕಡೆ ಕೂಡ ಇದೆ ರೋಟ್ರಿ, ರೋಟ್ರಾಕ್ಟ್. ನಮಗೇನಾದರೂ ಈ ಕನೆಕ್ಷನ್ಸ್ ಇದ್ದ ನಿಮಿತ್ತ, ಈಗ ನನಗೆ ನಾ ಹೇಳಿದೆ ನಿಮಗೆ ಯುಗಾಂಡದಲ್ಲಿ ನಮಗೆ ಫ್ರೆಂಡ್ಸ್ ಇದ್ದಾರೆ ಥ್ರೂ ರೋಟ್ರಾಕ್ಟ್. ಆ್ಯಂಡ್ ಬಿಕಾಸ್ ಇಟ್ ಇಸ್ ಥ್ರೂ ರೋಟ್ರಿ, ರೋಟ್ರಾಕ್ಟ್, ನಮಗೆ ಒಂದು ಗೊತ್ತುಂಟು ಅವ್ರು ಒಳ್ಳೆ ಜನರು ಅಂತ. ಬಿಕಾಸ್ ದೇ ಆರ್ ಇನ್ವಾಲ್ವ್ಡ್ ಇನ್ ಸೋಷಲ್ ಆಕ್ಟಿವಿಟೀಸ್, ಸೋಷಲ್ ಸರ್ವಿಸಸ್. ಸೊ ಅದರ ಒಂದು ಧೈರ್ಯ ಇರ್ತದೆ, ಇವರು ಒಳ್ಳೆ ಜನರು ಅಂತ. ಸೊ ಈಗ ನನಗೆ ಈಗ ಯುಗಾಂಡಕ್ಕೆ ಸಪೋಸ್ ಹೋಗ್ಲಿಕ್ಕೆ ಒಂದು ಅಪಾರ್ಚುನಿಟಿ ಸಿಕ್ಕಿದ್ರೆ, ಐ ವಿಲ್ ಕನೆಕ್ಟ್ ವಿತ್ ದ ಲೋಕಲ್ ರೋಟ್ರಿ, ರೋಟ್ರಾಕ್ಟ್ ಟೀಮ್ ಅಲ್ಲಿ. ಈಗ ನಮಗೆ ರೋಟ್ರಾಕ್ಟ್ ಫ್ರೆಂಡ್ಸ್ ಇದ್ದ ನಿಮಿತ್ತ ಅಲ್ಲಿ ನಮ್ಗೆ ಒಂದು ಟ್ರಾವೆಲ್ ಮಾಡಬೇಕಾದ್ರೆ ಅವ್ರ ಹತ್ರ ನಾವು ಕೇಳ್ಬೋದು, ಎಲ್ಲಿ ಹೋಗ್ಬೋದು, ಎಂತ ಮಾಡ್ಬೋದು, ಇಲ್ಲ ನಮ್ಗೆ ಏನಾದರೂ ಹೆಲ್ಪ್ ಎಲ್ಲ ಗೈಡೆನ್ಸ್ ಬೇಕಿದ್ರೆ ಅವ್ರ ಹತ್ರ ತಗೊಳ್ಬೋದು. ಸೊ ಈ ರೀತಿಯಲ್ಲಿ ಈಗ ಒಂದು ಪ್ರಾಜೆಕ್ಟ್ ನಡೀತಾ ಉಂಟು, ನೇಷನ್ ವೈಡ್ ಪ್ರಾಜೆಕ್ಟ್. ರೋಟ್ರಾಕ್ಟ್ ಕ್ಲಬ್ ಜಮ್ಮುವಿಂದ ಸ್ಟಾರ್ಟ್ ಆಗಿ ಕನ್ಯಾಕುಮಾರಿ ತನಕ ಹೋಗುವಂಥದ್ದು. ಸೊ ಅದರಲ್ಲಿ ನಮಗೆ ಈಗ ನಾಳೆ ನಾಡ್ದ್ರಲ್ಲಿ ಒಬ್ಬರು, ಅಂದರೆ ಈ ವಾರದಲ್ಲಿ ಒಬ್ಬರು ಟೀಮ್ ಮೆಂಬರ್ ಫ್ರಮ್ ಮಹಾರಾಷ್ಟ್ರ ಬರ್ತಿದ್ದಾರೆ, ರೋಟ್ರಾಕ್ಟರ್. ಸೊ ಅವರು ಆಲ್ರೆಡಿ 52 ಡೇಸಿಂದ ಅವರು ಟ್ರಾವೆಲ್ ಮಾಡ್ತಿದ್ದಾರೆ, ಹೀಗೆ ಟೀಮ್ಸನ್ನು ಮೀಟ್ ಆಗ್ತಿದ್ದಾರೆ. ಇದು ಸ್ಯಾನಿಟರಿ ಪ್ಯಾಡ್ಸನ್ನು ಆಲ್ ಓವರ್ ಇಂಡಿಯಾ 1,80,000 ಸ್ಯಾನಿಟರಿ ಪ್ಯಾಡ್ಸನ್ನು ಕೊಡುವಂಥದ್ದೊಂದು ಪ್ರಾಜೆಕ್ಟ್. ಸೊ ನಾವು ಕೂಡ ಅದರಲ್ಲಿ ಇನ್ವಾಲ್ವ್ ಆಗ್ತಿದ್ದೇವೆ. ಈಗ ಅವರು ಮಹಾರಾಷ್ಟ್ರದಿಂದ ಬರ್ತಿದ್ದಾರೆ ರೋಟ್ರಾಕ್ಟ್ ಕ್ಲಬ್ಬಿಂದ. ಸೊ ಅವ್ರು ನಮಗೆ ಕಾಂಟ್ಯಾಕ್ಟ್ ಆಗಿದ್ದಾರೆ. ಸೊ ಅವರಿಲ್ಲಿ ಬರುವಾಗ ಅವರದ್ದು ಹಾಸ್ಪಿಟಾಲಿಟಿ ನೋಡ್ಕೊಳ್ಳೋದು ನಮ್ಮದು, ನಾವು ರೆಸ್ಪಾನ್ಸಿಬಿಲಿಟಿ ತಗೊಳ್ತಿದ್ದೇವೆ. ಅವರನ್ನು ವೆಲ್ಕಮ್ ಮಾಡೋದು ನಮ್ಮ ಸಿಟಿಗೆ, ನಮ್ಮ ಟೌನಿಗೆ. ಸೊ ಹಾಗೆ ನಮಗೇನಾದರೂ ನಾವೇನಾದರೂ ಪ್ರಾಜೆಕ್ಟ್ ಮಾಡಿ ಬೇರೆ ಕಡೆ ಹೋಗ್ಲಿಕ್ಕಿದ್ರೆ, ಇಲ್ಲ ನಾವು ಜಸ್ಟ್ ಟ್ರಾವೆಲ್ ಮಾಡುವಾಗ ಕೂಡ ನಮಗೆ ಒಂದು ಟ್ರಸ್ಟೆಡ್ ಟೀಮ್ ಒಂದು ಉಂಟು ಅಂತ ಒಂದು ಧೈರ್ಯ ಇರ್ತದೆ. ಆ ರೀತಿಯಲ್ಲಿ
ಒಂದು ಕಾಮನಾಲಿಟಿ ಕಾಣ್ತದೆ. ಸೊ ಈಗ ನಾವು ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ಮಾತಾಡಿದ್ವಿ ರೋಟ್ರಾಕ್ಟ್ ಇದು. ಸೊ ಈಗ ಯಾರಿಗಾದ್ರೂ ಜಾಯ್ನ್ ಆಗಬೇಕು, ಸೊ ನಿಮ್ಮ ಸಪೋಸ್ ನಿಮ್ಮ ಕ್ಲಬ್ ಜಾಯ್ನ್ ಆಗಬೇಕು ಅಂತ ಇದ್ರೆ ಯಾವ ರೀತಿ ಅವ್ರು ನಿಮ್ಮನ್ನ ಅಪ್ರೋಚ್ ಮಾಡ್ಬೋದು? ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಇರ್ತದೆ, ಇಲ್ಲ ನಮ್ಮದು ನಾವು ಕೂಡ ತುಂಬ ಸೋಷಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತೇವೆ. ನಾವು ಮಾತ್ರ ಅಂತ ಅಲ್ಲ, ಯಾವುದೇ ರೋಟ್ರಾಕ್ಟ್ ಕ್ಲಬ್ ಇರಲಿ ಇಲ್ಲ ರೋಟ್ರಿ ಕ್ಲಬ್ಬನ್ನು ಅಪ್ರೋಚ್ ಆದರೆ ಎಲ್ಲಿ ಯಾವುದೆಲ್ಲ ಅವರಿಗೆ ಹತ್ತಿರ ಇರುವಂಥದ್ದು ರೋಟ್ರಾಕ್ಟ್ ಕ್ಲಬ್ಬನ್ನು ಅವ್ರು ಜಾಯ್ನ್ ಆಗೋ ಒಂದು ಅಪಾರ್ಚುನಿಟಿ ಇರ್ತದೆ. ಮತ್ತು ಅದರಲ್ಲಿ ಅವರಿಗೆ ತುಂಬ ಬೆನಿಫಿಟ್ಸ್ ಕೂಡ ಇರ್ತದೆ, ಅವರಿಗೆ ಕಲೀಲಿಕ್ಕೆ ತುಂಬ ಅಪಾರ್ಚುನಿಟಿ ಸಿಗ್ತದೆ. ಸೊ ಯಾರು ಕೂಡ ಯಾವುದೇ ಪರ್ಟಿಕ್ಯುಲರ್ ರೀಸನ್ನಿಗೆ ಅವ್ರು ರಿಸ್ಟ್ರಿಕ್ಟ್ ಮಾಡಬೇಕಂತ ಇಲ್ಲ. ಅವರು ಜಾಬಲ್ಲಿರಲಿ, ಅವರು ಸ್ಟೂಡೆಂಟ್ ಆಗಿರಲಿ, ಇಲ್ಲ ಅವ್ರೇನಾದರೂ ಎಕ್ಸ್ಪೆರಿಮೆಂಟಲ್ ಫೇಸಲ್ಲಿ, ಈಗ ಸುಮಾರು ಜನರು ನಾನು ಎಂಥದೋ ಕಲ್ತಿದ್ದೇನೆ ಬಟ್ ನಂಗೆ ಎಂಥದೋ ಮಾಡಲಿಕ್ಕೆ ಬೇರೆ ಇಂಟ್ರೆಸ್ಟ್ ಉಂಟು ಅಂತ ಎಕ್ಸ್ಪ್ಲೋರಿಂಗ್ ಫೇಸಲ್ಲಿ ಇರ್ತಾರೆ. ಸೊ ಅವರು ಯಾರು ಕೂಡ ನಮ್ಮ ಕ್ಲಬ್ಬನ್ನು ಜಾಯಿನ್ ಆಗ್ಬೋದು, ನೀವು ಕೂಡ ನಮ್ಮ ಕ್ಲಬ್ಬನ್ನು ಜಾಯಿನ್ ಆಗ್ಬೋದು, ಆ ರೀತಿಯಲ್ಲಿ ಹೇಳ್ತೇನೆ ನಾನು. ಓಕೆ, ಸೊ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ರಿ ಇಂಟ್ರಾಕ್ಟ್ನ ಬಗ್ಗೆ, ರೋಟ್ರಾಕ್ಟ್ನ ಬಗ್ಗೆ ಮತ್ತು ನಿಮ್ಮ ಒಂದು ಪ್ರೊಫೆಷನಲ್ ಲೈಫ್ನ ಬಗ್ಗೆಯೂ ಕೂಡ. ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಇಷ್ಟೊತ್ತು ತಮ್ಮ ಅಮೂಲ್ಯವಾಗಿರುವಂತಹ ಟೈಮನ್ನು ಕೊಟ್ಟಿದ್ದಕ್ಕಾಗಿ ಆತ್ಮೀಯ ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಜೊತೆಗೆ ಮಹಾಲಸಾ ಕಿಣಿ ಅವರಿದ್ದರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ. ರೋಟ್ರಿಯ ಕುರಿತು, ಅವರ ಒಂದು ಇಂಟ್ರೆಸ್ಟ್ನ ಕುರಿತು, ಅವರ ಪ್ರಾಜೆಕ್ಟ್ಸ್ ಕುರಿತು, ರೋಟ್ರಾಕ್ಟ್ನಲ್ಲಿ ಮತ್ತು ಇಂಟ್ರಾಕ್ಟ್ನಲ್ಲಿ ಅವರು ನಡೆಸಿರುವಂತಹ ಪ್ರಾಜೆಕ್ಟ್ಸ್ಗಳ ಕುರಿತು ಮತ್ತು ಅದರಿಂದ ನಾವು ಏನೆಲ್ಲ ಕಲಿಬಹುದು ಮತ್ತು ಪ್ರತಿಯೊಬ್ಬ ಯುವಕನಿಗೂ ಕೂಡ ಅದು ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಎಂಬ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ದಾರೆ. ಇದರೊತ್ತಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಇನ್ನೊಬ್ಬರು ಅತಿಥಿ ನಮ್ಮನ್ನು ಸೇರ್ಕೊಳ್ತಾರೆ. ಆಗ ಮತ್ತೆ ಭೇಟಿಯಾಗೋಣ. ಅಲ್ಲಿಯ ತನಕ ನಮಸ್ಕಾರ.